ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ತಮಗೆ ಟೈಟಲ್ ನೋಡಿದ ಮೇಲೆ ಗೊತ್ತಾಗಿರಬೇಕು. ಸೊ ನಮ್ಮ ಲೈಫ್ದಲ್ಲಿ ಯಾವ ಚಾಪ್ಟರ್ ಓಪನ್ ಆಗ್ತಾಯಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ನಾನಿಲ್ಲಿ 3 ಡೆಕ್ ಇಟ್ಟಿದ್ದೀನಿ. ಇಂಟ್ಯೂಟಿವ್ಲಿ ತಮ್ಮನ್ನು ಯಾವ ಡೆಕ್ ತಮಗೆ ಇಷ್ಟನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ಈಗ ತಾವು ಅನ್ಬೋದು, ಏನಪ್ಪ ಡೈಲಿ ಚಾಪ್ಟರ್ ಏನು ಹೊಸದು ಬರ್ತೈತಿ. ಹೌದು, ಮತ್ತು ಎಲ್ಲರ ಲೈಫ್ದೊಳಗೆ ಡೈಲಿ ಏನಾದರೂ ಒಂದು ಇದ್ದೇ ಇರ್ತೈತಿ. ಸೊ ಏನಾದರೂ ನೀವು ಪ್ಲಾಟ್ ಅಂತ ತೊಗೋಬೋದು, ಮದುವೆ ಅಂತ ಫಿಕ್ಸ್ ಆಗ್ಬೋದು, ಎಲ್ಲಾದರೂ ಸ್ಕೂಲು ಕಾಲೇಜಿಗೆ ಹೊರಗಡೆ ಎಲ್ಲಾದರೂ ಅಡ್ಮಿಷನ್ ಸಿಗ್ಬೋದು, ಏನಾದರೂ ಒಂದು ಹೊಸ ಘಟನೆ ನಡೆದೇ ಇರ್ತದೆ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಯಾವ ಥರದ ಸೈನ್ ಸಿಗ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ. ಸೊ ತಮ್ಗೆ ಯಾವ್ದು ಇಷ್ಟನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ನಿಮ್ಗೆ ಮತ್ತೇನು ಗೈಡೆನ್ಸ್ ಬರ್ತಾ ಇದೆ ಅಂತ ಅದನ್ನು ನೋಡೋಣ. So this is third and this is second, okay, and this is first. We'll see this. ನಾನು ಜಾಸ್ತಿ ಕಾರ್ಡ್ ಏನು ತೊಗೊಳ್ಳೋದಿಲ್ಲ. ಜಾಸ್ತಿ ಕಾರ್ಡ್ ತೊಗೊಂಡ್ರೆ ಎಲ್ಲ ಒಂದೇ ಥರನೇ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಯಾವುದು ಮೇಜರ್ ಚಾಪ್ಟರ್ ನಮ್ಮ ಲೈಫ್ದಲ್ಲಿ ಓಪನ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಎಷ್ಟು ವಿಚಿತ್ರ ಗೊತ್ತಾ, ನಾನು ಪ್ರೇ ಮಾಡಿ ನಾನು ಅದನ್ನು ದೀಪ ಹಚ್ಚಿ ಇದನ್ನು ಶಫಲ್ ಮಾಡಿದೆ. ಫಸ್ಟಿಗೆ ಇವನ್ನೆಲ್ಲ ಶಫಲ್ ಮಾಡಿ ಇವನು ಮೊದಲು ಚಾರ್ಜ್ ಮಾಡಿ ಇಟ್ಕೊತೇನೆ ನಾನು. ಅವಾಗ ಇದೇ ಕಾರ್ಡ್ ಬಿದ್ದಿತ್ತು. ಓಕೆ, ಆ್ಯಕ್ಚುಲಿ ಹೆಂಗಿದೆ ಗೊತ್ತಾ, ಬಾಟಮ್ ಆಫ್ ಡೆಕ್ ಹೈ ಪ್ರಿಸ್ಟೆಸ್ ಉಲ್ಟಾ ಬಂದೈತಿ ಕಾರ್ಡ್. ಓಕೆ, ನೋಡೋಣ ಏನಂತ ಹೇಳಿ. ಸೊ ರೀಡಿಂಗ್ದಲ್ಲಿ ಏನಿದೆ ಅಂತಂದರೆ, ಫಸ್ಟ್ ಡೆಕ್ ನೀವು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ನೋಡಿ, ಬಾಟಮ್ ಆಫ್ ದ ಡೆಕ್ ಎನರ್ಜಿ ಏನು ಬಂದಿದೆ ಅಂತಂದರೆ ಹೈ ಪ್ರಿಸ್ಟೆಸ್ ಎನರ್ಜಿ ಕಾರ್ಡ್ ಉಲ್ಟಾ ಬಂದಿದೆ. ಇದರ ಅರ್ಥ ಈ ಕಾರ್ಡ್ ನಿಮಗೆ ಏನು ಹೇಳ್ತೈತಿ ಅಂದರೆ, ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಬೇಕು. ಯಾಕಂದರೆ ಆ್ಯಕ್ಚುಲಿ ಇದು ಮೂನನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಅದು ಮೂನನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಸೊ ನಿಮ್ಮ ಇಂಟ್ಯೂಷನ್ ನಿಮಗೇನಾದರೂ ಸಿಗ್ನಲ್ಸ್ ಕೊಡಬೇಕು ಅಂತಂತಂದರೆ ನೀವು ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಸೊ ಹೆಂಗಾಗ್ತೈತಿ ಅಂತಂದರೆ, ಜಾಸ್ತಿ ಮಾತಾಡಿ ಬೇರೆಯವ್ರ ಜೊತೆಗೆ ಅಥವಾ ಜಾಸ್ತಿ ಓವರ್ ಥಿಂಕ್ ಮಾಡಿ ಎನರ್ಜಿ ಎಲ್ಲ ಡ್ರೈನ್ ಆಗಿ ಹೋಗಿಬಿಟ್ಟಿರ್ತೈತಿ. ಇದು ಹೆಂಗೈತಿ ಅಂತಂತಂದ್ರೆ, ಎನರ್ಜಿದು ಬರೀ ಔಟ್ಪುಟ್ಟೇ ಇದೆ, ಎನರ್ಜಿದು ಇನ್ಪುಟ್ ಏನೂ ಇಲ್ಲ. ಎನರ್ಜಿ ಎಲ್ಲ ಹೊರಗಡೆನೇ ಹೋಗಿಬಿಟ್ರೆ ಯೂನಿವರ್ಸಿಂದ ಏನಾದರೂ ಸಿಗ್ನಲ್ಸ್ ಬರ್ತಿದ್ರೆ ನಮಗೆ ಗೊತ್ತೇ ಆಗಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ, ಎಷ್ಟಾಗತ್ತಷ್ಟು ಪ್ರಾಣಾಯಾಮ ಮಾಡಿರಿ, ಮೆಡಿಟೇಷನ್ ಮಾಡಿರಿ, ಅಥವಾ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಅವನ್ನ ಮಾಡಿರಿ, ಮಂತ್ರ ಮಾಡಿರಿ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿರಿ ಅಂತ. ಸೊ ಏನಾಗ್ತೈತಿ ಅಂತಂದ್ರೆ, ತಲೆಯೊಳಗಿಂದ ಅದು ಚಾಟ್ರಿಂಗ್ ಮೈಂಡ್ ಅದು ಬಂದಾಗಲಿಲ್ಲ ಅಂತಂತಂದ್ರೆ, ಅಥವಾ ಹೆಂಗಿರ್ತೈತೆ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೊತಿರ್ತೀವಿ. ಓವರ್ ಥಿಂಕ್ ಮಾಡೋ ಮುಂದೆ ನಮ್ಮ ಜೊತೆ ನಾವು ಮಾತಾಡ್ತೇವೆ. ಇಡೀ ಜೀವನದೊಳಗೆ ನಾವು ಮತ್ತೊಬ್ಬರ ಜೊತೆ ಎಲ್ಲ ಬರೀ ನಮ್ಮ ಜೊತೆ ನಾವು ಅಷ್ಟೇ ಮಾತಾಡ್ತಿರ್ತೇವೆ. ಕೆಲವೊಬ್ಬರು ಓವರ್ ಥಿಂಕ್ ಮಾಡೋದಕ್ಕೆ ಏನು ಮಾಡ್ತಿರ್ತಾರೆ ಅಂದರೆ, ಒಂದಿಷ್ಟು ಸಣ್ಣ ವಿಷಯಗಳನ್ನು ಜಗ್ಗಿ ಅದಕ್ಕೆಲ್ಲ ತಾವೇ ಒಂದು ಕಲ್ಪನೆ ಮಾಡ್ತಿರ್ತಾರೆ. ಅದನ್ನು ಒಂದು ಕಲ್ಪನೆ ಮಾಡಿ ಒಂದು ಬಲಿ ಎಣಿತಿರ್ತಾರೆ. ತಾವೇನಾದರೂ ಆ ಥರ ಮಾಡ್ತಿರ್ಬೋದು. ಹೀಗಾಗಿ ಯೂನಿವರ್ಸ್ ನಿಮಗೆ ಏನಾದರೂ ಸಿಗ್ನಲ್ಸ್ ಕೊಡಬೇಕು ಅಂತಂದರೆ, ಅಂದರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಥ್ರೂ ಕೊಡಬೇಕು ಅಂತಂತಂದರೆ ನಿಮಗೆ ಅದನ್ನು ತೊಗೊಳಕ್ಕೆ ಆಗಂಗಿಲ್ಲ. ಸೊ ಹೆಂಗಂತಂತಂದ್ರೆ, ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಾಗತ್ತೈತಿ ಆ ಕಾರ್ಡ್. ಓಕೆ, ಸೊ ಸೆಕೆಂಡ್ ಕಾರ್ಡ್ ಏನು ಹೇಳ್ತದೆ ನೋಡಿರಿ. ಸೆಕೆಂಡ್ ಕಾರ್ಡ್ ಏನಿದೆ ಅಂತಂದರೆ, ಕೆಲವೊಂದಿಷ್ಟು ಜನರ ಜೀವನದೊಳಗೆ ಅವ್ರಿಗೆ ಅನ್ನಿಸ್ತಿರ್ಬೋದು, ನಾವೆಲ್ಲ ಭಾಳ ಕೆಲಸ ಮಾಡಿದ್ವಿ ಇಷ್ಟೆಲ್ಲ, ಬಟ್ ನನಗೆ ಔಟ್ಕಮ್ ಭಾಳ ಕಡಿಮೆ ಐತಿ ಅಂತ. ಬಟ್ ಹಾಗೇನಿಲ್ಲ, ನೀವು ತಮ್ಮ ಕಡೆಗೆ ಅಬಂಡೆನ್ಸ್ ಬರ್ತಾಯಿದೆ, ಪ್ರಾಸ್ಪರಿಟಿ ಬರ್ತಾಯಿದೆ. ಯಾವುದಾದ್ರೂ ಕೆಲಸದಲ್ಲಿ ವೆಲ್ತ್ ಗೇನ್ ಆಗ್ಬೋದು ತಮ್ಗೆ. ತಾವು ಏನೆಲ್ಲ ಹಾರ್ಡ್ ವರ್ಕ್ ಮಾಡಿರಲ್ಲ ಅದಕ್ಕೆಲ್ಲ ಜಸ್ಟಿಸ್ಸು ಸರ್ವ್ ಆಗುವಂಥದ್ದು. ಈಗ ಸದ್ಯ ಏನಾದರೂ ರಿವಾರ್ಡ್ ಸಿಗುವಂಥದ್ದು. ಸೊ ತಾವೇನಾದರೂ ಲಕ್ಸುರಿ ಐಟಮ್ಸ್ ಏನಾದರೂ ಖರೀದಿ ಮಾಡಬೇಕು ಅಂತ ಏನಾದರೂ ವಿಚಾರ ಮಾಡಿದರೆ ಅದನ್ನು ತಾವು ಕೊಂಡುಕೊಳ್ಳುವಂಥ ವಿಷಯ. ಓಕೆ, ಫೈನಾನ್ಷಿಯಲಿ ಇಂಡಿಪೆಂಡೆನ್ಸಿ ಬರ್ತಾಯಿದೆ. ಅಥವಾ
ಜಾಬ್ನಲ್ಲಿ ನೀವೇನಾದರೂ ಚೇಂಜ್ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ ಜಾಬ್ನಲ್ಲಿ ಏನಾದರೂ ಚೇಂಜ್ ಮಾಡ್ಬೋದು. ಸೊ ತಮಗೆಲ್ಲಿ ದುಡ್ಡು ಜಾಸ್ತಿ ಬರ್ತದನೋ ನೀವು ಅಂಥ ಪೋಸ್ಟಿಗೆ ಏನಾದರೂ ಜಾಯ್ನ್ ಆಗಬೇಕು ಅನ್ನುವಂಥ ವಿಷಯಗಳು ನಡೆಯುವಂಥ ಚಾನ್ಸಸ್ ಆರ್ ದೇರ್. ಸೊ ಕೆಲವೊಂದಿಷ್ಟು ಜನರ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ. ಓಕೆ, ಪ್ರೀತಿ ಅಂತಂತಂದರೆ ಬರೀ ಮೇಲ್ ಆರ್ ಫೀಮೇಲ್ ಅಂತ ಅಷ್ಟೇ ಏನು ತಿಳ್ಕೊಬೇಡ್ರಿ. ನಿಮ್ಮ ಜೀವನದಲ್ಲಿ ಎಲ್ಲಾದರೂ ನಿಮಗೆ ಪ್ರೀತಿ ಕೊರತೆ ಇದ್ದರೆ ಅಥವಾ ಯಾವುದೇ ರಿಲೇಷನ್ಸ್ದಲ್ಲಿ ನಿಮಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಭಾಳ ದಿವಸದಿಂದ ಏನಾದರೂ ಗ್ಯಾಪ್ ಇದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ತಮಗೆ ಇದ್ದರೆ ಮಾಡಿದರೆ ಅಂಥವ್ರ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ. ಅಂದರೆ ತಮ್ಮನ್ನು ಯಾರಾದರೂ ಅಥವಾ ಹಿಂಗೂ ಇರ್ಬೋದು, ತಮಗೆ ಯಾರಾದರೂ ಒಬ್ಬ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿ ಭೇಟಿ ಆಗ್ಬೋದು. ನಿಮ್ಮನ್ನು ತಿಳ್ಕೊಳ್ಳುವಂಥವ್ರು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು, ಓಕೆ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಕೊಡುವಂಥವ್ರು, ಶೇರಿಂಗ್ ಕೇರಿಂಗ್ ಬದಲಾಗಿ ಜಾಸ್ತಿ ನಾಲೆಜ್ ಇರೋರು ಅಂಥವ್ರು ಯಾರಾದರೂ ತಮಗೆ ಭೇಟಿ ಆಗುವಂಥವ್ರು ಅಪೋಸಿಟ್ ಸೆಕ್ಸ್ ಆ ಥರ ಇಲ್ಲಿ ಕಾಣ್ತಾ ಇದೆ. ಅಥವಾ ಯಾರಾದರೂ ತಮ್ಮ ಕ್ರಶ್ ಇರ್ಬೋದು, ತಮ್ಗೆ ಎಷ್ಟು ದಿನ ಹೇಳಲಿಕ್ಕೂ ಆಗಿರಲಿಕ್ಕಿಲ್ಲ, ತಾವು ಈಗ ಹೋಗ್ಬೋದು, ಹೇಳ್ಬೋದು, ಈ ಥರದ ವಿಚಾರಗಳು ನಡೆಯುವಂಥದ್ದು. ನಿಮ್ಮ ಮದುವೆ ವಯಸ್ಸಾಗಿದ್ದರೆ ಪ್ರಪೋಸಲ್ಸ್ ಬರುವಂಥದ್ದಾಗಲಿ, ಮ್ಯಾರೇಜಿಗೆ ಏನಾದರೂ ಅಥವಾ ಮ್ಯಾರೇಜಿಗೆ ನೀವು ಕಮಿಟೆಡ್ ಆಗುವಂಥದ್ದು ನೋಡಿರಿ, ಅಲ್ಲೇ ಅದಕ್ಕೆ ದೇವರ ಕೃಪೆನೂ ಇದೆ. ಅಂದರೆ ನೀವು ಎಲ್ಲಿ ಸಂಬಂಧ ಬೆಳೆಸ್ತೀರೋ ಆ ಸಂಬಂಧದಲ್ಲಿ ದೇವರ ಕೃಪೆನೂ ಇದೆ ಅಂತ ಅದರ ಅರ್ಥ. ಅಂತ ಯಾರಾದರೂ ಒಳ್ಳೆಯವರು ಬಂದು ನಿಮ್ಮನ್ನು ಭೇಟಿ ಆಗುವಂಥ ಚಾನ್ಸಸ್, ನಿಮ್ಮ ಮನಸ್ಸಿಗೂ ಚಲೋ ಅನಿಸ್ತೈತಿ. ಆ ಟೈಮ್ದೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ನಿಮ್ಮಿಬ್ಬರ ನಡಕ್ಕೆ. ಅಥವಾ ತಾವು ಹಿಂಗೂ ಅನ್ಕೋಬೋದು ನೋಡಿ, ಯಾರಾದರೂ ಒಬ್ಬರು ಬಿಸ್ನೆಸ್ ಮಾಡಲಿಕ್ಕೆ ಭಾಳ ದಿವಸದಿಂದ ನೀವು ಯಾರಾದರೂ ಒಬ್ಬರು ಒಳ್ಳೆ ಪಾರ್ಟ್ನರ್ ಏನಾದರೂ ಹುಡುಕ್ತಾ ಇದ್ದರೆ ಮಾಡಿದರೆ, ಆ ಥರಕ್ಕೆ ಆ ಬಿಸ್ನೆಸ್ಸಿಗೆ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ಬಿಸ್ನೆಸ್ದೊಳಗೆ ಯಾರಾದರೂ ಪಾರ್ಟ್ನರ್ಶಿಪ್ ಮಾಡುವಂಥ ಚಾನ್ಸಸ್ ಇದೆ. ಓಕೆ, ಸೊ ಕೆಲವೊಂದಿಷ್ಟು ಜನರಿಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದೆ ಅಂತಂದರೆ ಯಾವಾಗ ಈ ಕಾರ್ಡ್ ಬರ್ತದಲ್ಲ, ದಿಸ್ ಇಸ್ ನನ್ನ ಅರ್ಥದ ಪ್ರಕಾರ ದಿಸ್ ಇಸ್ ಅ ಸ್ಯಾಟರ್ನ್ ಕಾರ್ಡ್, ಬಟ್ ದಿಸ್ ಇಸ್ ರಾಹು, ದಟ್ ಈಸ್ ಡಿಫ್ರೆಂಟ್. ಬಟ್ ದಿಸ್ ಇಸ್ ಅ ಸ್ಯಾಟರ್ನ್ ಕಾರ್ಡ್. ಹೆಂಗೈತಿ ಅಂದರೆ ಒಂದು ಟವರ್ ಮೂಮೆಂಟ್ ಯಾರ ಲೈಫ್ದಾಗಾದರೂ ಬರ್ಬೋದು. ಈಗ ಒಂದು ಟವರ್ ಮೂಮೆಂಟ್ ಅಂತಂದರೆ ದಟ್ ಶೋಸ್ ಅ ಸಡನ್ ಚೇಂಜ್. ಯಾವುದೇ ವಿಷಯದಲ್ಲಿರ್ಬೋದು, ಪ್ರೀತಿ ವಿಷಯದಲ್ಲಾಗಲಿ, ಪಾರ್ಟ್ನರ್ಶಿಪ್ ವಿಷಯದಲ್ಲಾಗಲಿ, ಅಥವಾ ಯಾವುದೇ ರಿಲೇಷನ್ದೊಳಗಾಗಲಿ, ನೀವು ಒಂದು ಸಡನ್ ಒಂದು ಇಫೆಕ್ಟ್ ನೋಡ್ತೀರಿ. ಯಾಕಂದರೆ ರಾಹುಕೇತು ಯಾವಾಗಿದ್ದರೂ ಕೊಡೋದನ್ನು ಸಡನ್ನಾಗಿ ಎಫೆಕ್ಟ್ ಕೊಡ್ತಾರೆ, ಚೇಂಜ್ ಬಂದದ್ದು ಗೊತ್ತಾಗಿಲ್ಲ. ಆ ಚೇಂಜದಿಂದ ತಾವು ಜೀವನದಲ್ಲಿ ಮತ್ತೊಂದು ಏನಾದರೂ ಒಳ್ಳೆಯ ವಿಷಯವನ್ನು ಕಂಡುಕೊಳ್ಳುವಂಥದ್ದು ಹೆಂಗಿರ್ತೈತಿ ಅಂತಂದರೆ, ಕೆಲವೊಂದು ಸರ್ತಿ ನಾವು ಹಂಗೆ ಹೇಳಿದರೆ ನಾವು ಚೇಂಜ್ ಆಗ್ತಿರಂಗಿಲ್ಲ. ಕೆಲವೊಂದು ಸರ್ತಿ ಸಿಚುವೇಶನ್ಸ್ ನಮ್ಮ ಜೀವನದೊಳಗೆ ಹೆಂಗೆ ಬರ್ತಾವಲ್ಲ, ಅವು ನಮಗೆ ಗೊತ್ತಾಗ್ತೈತಿ. ಇದು ನಾವು ಏನು ಮಾಡಬೇಕಾಗಿತ್ತು ಅಂದರೆ, ಮೊದಲು ಫೌಂಡೇಶನ್ ಸರಿ ಇರಬೇಕಾಗಿತ್ತು. ಫೌಂಡೇಶನ್ನೇ ಮೊದಲು ಸರಿ ಇಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರೂ ನಾವು ಏನಾದರೂ ಕೆಲಸಕ್ಕೆ ಹಾಕಿದರೆ ಅಥವಾ ಯಾವುದಾದ್ರೂ ರಿಲೇಷನ್ಶಿಪ್ದೊಳಗೆ ನಾವು ಎಂಟರ್ ಆದರೆ, ನಾವು ಮೊದಲು ಏನು ಮಾಡಬೇಕು ಅಂದ್ರೆ ಒಂದು 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 ದೃಢ ನಿರ್ಧಾರ ಅನ್ರಿ, ಒಂದು ಗಟ್ಟಿಯಾದ ನಿರ್ಧಾರ ಅನ್ರಿ, ಅಥವಾ ಯಾವುದಾದ್ರೂ ವಿಷಯಗಳನ್ನು ಮೊದಲಿಂದಲೇ ನೀಟಾಗಿ ವಿಚಾರ ಮಾಡೋದು, ನೀಟಾಗಿ ವಿಚಾರ ಮಾಡಿ ಅದಕ್ಕೆ ನಿರ್ಣಯ ತಗೊಳ್ಳೋದು. ಆ ಥರದ್ದು ಏನಾದರೂ ಜೀವನದಲ್ಲಿ ನಡೆಯುವಂಥ ಚಾನ್ಸಸ್ ಆಗುತ್ತೆ. ಅಂದರೆ ನಿಮಗೆ ಬುದ್ಧಿ ಬಿಟ್ಟಕ್ಕೆ ಜನ ಬುದ್ಧಿ ಕಲಿಸ್ತಾರೆ, ಅಥವಾ ನೀವು ಸಿಚುವೇಶನ್ ಬುದ್ಧಿ ಕಲಿಸ್ತೈತಿ ಅಂತಂದರೆ ದೆರ್ ಇಸ್ ಅ ಲಾಂಗ್ ವೇ ಟು ಗೋ. ಸೊ ನೀವು ಈ ಥರ ಮಾಡಬೇಕು, ಮಾಡಬಾರ್ದು, ಅಥವಾ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ನೇಚರ್ ಹೇಳಿಕೊಡ್ತೈತಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ನಿಮಗೆ ಗೊತ್ತಿರಲಾರ್ದೇ ಇರುವಂಥದ್ದು ಯಾವುದಾದ್ರೂ ವಿಷಯನೂ ನಿಮ್ಮ ಮುಂದೆ ಬರಬಹುದು. ಈ ಟವರ್ ಏನು ತೋರಿಸ್ತತಿ ಅಂತಂತಂದ್ರೆ ಅಂಥ ವಿಷಯನೂ ಆಗಬಹುದು. ಅಥವಾ ಹಿಂಗೂ ಇರ್ಬೋದಲ್ಲ, ಈಗಾಗಲೇ ಆಗಿರಬೇಕು, ನೀವು ಅದರಿಂದ ನಡೀತಾ ಇರಬೇಕು. ಸೊ ನಿಮಗೇನು ಅನಿಸ್ತತಿ ಅಂತಂದ್ರೆ, ಲೆಟ್ಟಿಂಗ್ ಗೋ, ಬಿಟ್ಬಿಡೋದು ಇದನ್ನು. ಮುಂದೆ ಏನಾದರೂ ಒಂದು ಒಳ್ಳೆಯದು ನನಗಾಗಿ ಕಾದಿದೆ ಅಂತ ತಿಳ್ಕೊಂಡು ನೀವು ಅಲ್ಲಿಂದ ಸಡನ್ನಾಗಿ ಶಿಫ್ಟ್ ಆಗೋದಿದು. ಒಂಥರ ಅವೇಕ್ನಿಂಗ್, ಇನ್ನರ್ ಅವೇಕ್ನಿಂಗ್. ಅಂದರೆ ಒಳಗಿಂದಲೇ ಒಂಥರ ಜ್ಞಾನ ಹುಟ್ಕೊಳ್ಳುವಂಥದ್ದು. ಅಂದರೆ ನನಗಾಗಿ ನಾನು ಏನು ಮಾಡಬೇಕು, ಯಾವ ಸರಿಯಾದ ಮಾರ್ಗವನ್ನು ನಾನು ಹುಡ್ಕೋಬೇಕು ಅನ್ನೋದ್ರ ಬದಲಾಗಿ ನಿಮಗೆ ವಿಚಾರ ಬರ್ತೈತಿ ಸರಿ ಹಂಗೆ. ಸೊ ನೀವು ಅಲ್ಲಿಂದ ದಾಟ್ತೀರಿ ನೀವು. ಓಕೆ, ಕೆಲವೊಂದಿಷ್ಟು ಜನರಿಗೆ ಪೇಜ್ ಆಫ್ ಸೋರ್ಸ್ ಅಂದರೆ ಅವರಿಗೆ ಇದೇನು ಹೇಳ್ತೈತಿ ಅಂತಂತಂದರೆ, ಸಾಕಾಗುವಷ್ಟು ಐಡಿಯಾಸ್ ಇರ್ತಾವೆ, ಬಟ್ ಎಲ್ಲ ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಯಾವುದಾದ್ರೂ ಆ ಥರದ ಐಡಿಯಾಸ್ ಇದ್ದರೆ
ಅದ್ರ ಬದಲಾಗಿ ಮೊದಲು ವಿಚಾರ ಮಾಡಿರಿ, ವಿಚಾರ ಮಾಡಿ ಆಮೇಲೆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೋರಿ ಅಂತ ಹೇಳ್ತೈತಿ ಇದು ಕಾರ್ಡ್ ನಿಮಗೆ. ಓಕೆ, ನಿಮಗೆ ಹೊಸ ಹೊಸ ಐಡಿಯಾಸ್ ಎಲ್ಲ ಪಾಪಪ್ ಆಗೋದನ್ರಿ ತಲೆಯೊಳಗೆ. ಆಮೇಲೆ ಒಂಥರ ಕ್ಯೂರಿಯಾಸಿಟಿ, ಅಂದ್ರೆ ಮರ್ಕಿರಿ ಜಾಸ್ತಿ ಕೆಲಸ ಮಾಡ್ತಿರ್ತೈತಿ. ಯಾವುದೇ ವಿಷಯಗಳ ಬದಲು ಜಾಸ್ತಿ ಕ್ಯೂರಿಯಸ್ ಆಗೋದು, ಅದ್ರ ಬದಲು ಜಾಸ್ತಿ ವಿಚಾರ ಮಾಡೋದು, ಅಥವಾ ಯಾವುದಾದ್ರೂ ಈಗ ಹೆಂಗಾದರೂ ಎಲ್ಲ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇನ್ಮೇಲೆ ಓಪನ್ ಆಗುವೇನು. ಸೊ ನಿಮಗೇನು ಅನಿಸುತ್ತೆ, ಇದನ್ನು ಬಿಟ್ಟು ನಾನು ಇದನ್ನು ಮಾಡಲೇನೋ, ಅದನ್ನು ಬಿಟ್ಟು ನಾನು ಅದನ್ನು ಮಾಡಲೇನೋ, ಯಾವುದಾದ್ರೂ ವಿಷಯಕ್ಕೊಮ್ಮೆ ಯಾವುದಾದ್ರೂ ಫ್ರೆಂಡ್ಸ್ ಜೊತೆ ಮಾತಾಡಿ ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ತೊಗೊಳೋದ್ರ ಬದಲೇ ನಿಮಗೆ ಕ್ಯೂರಿಯಸ್ ಆಗ್ಬೋದು ನೀವು. ಇಲ್ಲ ನಾನು ಇದನ್ನು ಬಿಟ್ಟು ನಾನು ಅದನ್ನು ತೊಗೊಂಡ್ರೆ ಹೇಗೆ ಆ ಸಬ್ಜೆಕ್ಟು ಅಂತ, ಈ ಥರದ ವಿಚಾರಗಳು. ಯಾಕಂದರೆ ಇದು ಟೀನೇಜರ್ಸನ್ನು ತೋರಿಸುತ್ತೆ ಇದು. ಸೊ ಕಮ್ಯುನಿಕೇಷನ್ದೊಳಗೆ ಯಾವುದಾದ್ರೂ ಹೊಸ ಹೊಸ ಐಡಿಯಾಸ್ ಉಟ್ಕೊಳ್ಳೋದು ಅಂತಂತ ಅನ್ಕೋಬೋದು. ಅಥವಾ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ನೀವು ಕೆಲಸ ಮಾಡೋದು ಅಂತ ಹಿಂಗೂ ಇಟ್ಕೋಬೋದು. ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ಕೆಲಸ ಮಾಡೋದು ಕೆಲವು ಸರ್ತಿ ಹಿಂಗಿರ್ಬೋದಲ್ಲ, ಕೆಲವೊಬ್ಬರು ಭಾಷಾಣೆ ಇರ್ತಾರೆ, ಬಟ್ ಅವ್ರಿಗೆ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ಅರಿವು ನಿಮಗೆ ಆಗ್ಬೋದು. ಅಂದರೆ ನನ್ನ ಕಮ್ಯುನಿಕೇಷನ್ ಬದಲಾಗಿ ನಾನು ವಿಚಾರ ಮಾಡಬೇಕು, ಇನ್ಮೇಲೆ ನಾನು ಅದನ್ನು ಸರಿ ಮಾಡಿಕೊಂಡ್ರೆ ಮುಂದೆ ನನ್ನ ಲೈಫಿಗೆ ಇದರಿಂದ ಉಪಯೋಗ ಭಾಳ ಐತಿ ಅನ್ನುವಂಥ ನಿಮಗೇನಾದರೂ ವಿಷಯ ಅನ್ನಿಸ್ಬಹುದು. ಓಕೆ, ಆ ಥರದ ವಿಚಾರಗಳೆಡೆಗೆ ನೀವು ಆ ಥರದ ವಿಚಾರಗಳನ್ನು ನೀವು ಮಾಡ್ತೀರಿ ಅಂತ. ಸೊ ಇಲ್ಲಿ ಎಂಪರರ್ ಕಾರ್ಡ್ ಏನು ಹೇಳ್ತದೆ ಅಂತಂದ್ರೆ, ಈಗ ಸ್ಯಾಟರ್ನಿನ ಅಸ್ತಾಗೋದೈತಿ ಇನ್ನೊಂದು ಸ್ವಲ್ಪ ದಿವ್ಸದಾಗ ಅಂತಂದ್ರೆ. ಸೊ ಹೆಂಗಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ನಿಮ್ಮ ಕೆಲಸದಲ್ಲಿ. ಸೊ ಇದೇನು ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ, ಫೋಕಸ್ಡ್ ಇರ್ರಿ, ನಿಮಗೆ ಏನು ಬೇಕು ಅದನ್ನು ಸರಿಯಾಗಿ ನಿರ್ಣಯ ತೊಗೊಂಡು ಅದನ್ನು ಸರಿಯಾಗಿ ನಿರ್ಣಯ ತೊಗೋರಿ. ಅದರ ಬದಲಾಗಿ ಅಂದರೆ ವಿಚಾರ ಹೆಂಗಿರ್ಬೇಕಂತಂದ್ರೆ ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತೈತಿ, ನಿಮಗೆ ಎಷ್ಟೋ ನೀವು ನಡೆದು ಬಂದ ದಾರಿ ಏನು ಸಣ್ಣದಲ್ಲ, ಅಥವಾ ಅದೇನು ಸ್ಮೂತ್ ಇತ್ತಂತನೂ ಅಲ್ಲ. ಸೊ ಈಗ ನಿಮಗೆ ಇದು ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ತಾವು ಡಿಸಿಪ್ಲಿನು ಬಹುತೇಕ ಮೇಂಟೈನ್ ಮಾಡ್ಬೋದು. ಹಿಂಗೂ ಇರ್ಬೋದು, ಏನಾದರೂ ತಮಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅನ್ನೋಂಥ ವಿಚಾರ ಬಂದು ಜಿಮ್ಮಿಗೆ ಹೋಗೋದಾಗಲಿ, ಅಥವಾ ನಿಮ್ಮ ಬಾಡಿ ಮೇಲೆ ಕೆಲಸ ಮಾಡೋದನ್ರಾಗಲಿ, ಅಥವಾ ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗಲಿ, ಅಥವಾ ನೀವು ಯಾವುದಾದ್ರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಲಿ, ಈ ಮೈಂಡ್ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಷಯಗಳ ಬದಲಾಗಿ ನೀವು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂದರೆ ಯು ಆರ್ ಗೋಯಿಂಗ್ ಟು ಥಿಂಕ್ ಲಾಜಿಕಲಿ. ಓಕೆ, ಆಮೇಲೆ ಹೆಂಗಿರ್ತೈತಿ ಅಂತಂದ್ರೆ, ನನ್ನ ಡ್ರೀಮ್ಸ್ಗಳನ್ನು ನಾನೇ ರಿಯಾಲಿಟಿ ಒಳಗೆ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಮತ್ತು ಅದಕ್ಕೆ ತಕ್ಕಂಗೆ ನಾವು ಯಾಕೆ ಕೆಲಸ ಮಾಡಬೇಕು ಅನ್ನೋದ್ರ ಬದಲೇ ನಿಮಗೆ ವಿಚಾರ ಬರ್ತಾವೆ. ಸೊ ಆ ಥರದ ವಿಷಯಗಳ ಬದಲಾಗಿ ನೀವು ವಿಚಾರ ಮಾಡ್ತೀರಿ. ಸೊ ಇಲ್ಲೇನು ಹೇಳ್ತೈತಿ ಅಂದರೆ, ನೀವು ಒಂದು ಸ್ವಲ್ಪ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಮೇಲೆ ಕೆಲಸ ಮಾಡ್ಕೋಬೇಕು. ಹೆಂಗೈತಿ ಅಂತಂದರೆ, ಇನ್ ಕೇಸ್ ಇಫ್ ಯು ಆರ್ ಇನ್ ನೀಡ್ ಆಫ್ ಎನಿ ಮಟೀರಿಯಲ್ ಲೈಫ್, ನೀವು ಸೋಲಾರ್ ಪ್ಲೆಕ್ಸಸ್ ಮೇಲೆ ಕೆಲಸ ಸೋಲಾರ್ ಪ್ಲೆಕ್ಸಸ್ ಅಂದರೆ ಮಣಿಪುರ ಚಕ್ರ. ನಿಮ್ಮ ಮಣಿಪುರ ಚಕ್ರದ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂದರೆ ಆ ಚಕ್ರ ಮಟೀರಿಯಲ್ ಲೈಫಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ತಾವಿಲ್ಲಿ ಇನ್ನೊಂದು ವಿಷಯದ ಕಡೆ ಹಿಂಗೂ ಗಮನ ಕೊಡಬಹುದು. ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಸೀರಿಯಸ್ಲಿ ಜೀವನದ ಬದಲಾಗಿ ಇನ್ಮೇಲೆ ವಿಚಾರ ಮಾಡೋದು. ಬಹುತೇಕ ಈ ಕಾರ್ಡ್ ಜೋಡಿ ಈ ಕಾರ್ಡ್ ಕಂಪೇರ್ ಮಾಡಿದ್ರೆ ಹಿಂಗೂ ಇರ್ತದಲ್ಲ, ಯಾರಿಗಾದರೂ ನೀವು ಹಿಂದೆ ಮುಂದೆ ನೋಡ್ಲಾರ್ದೇ ಏನಾದರೂ ದುಡ್ಡಿಂದ ಹೆಲ್ಪ್ನು ಮಾಡ್ತಿರ್ಬೋದು, ಅವ್ರ ಜನ ನಿಮಗೆ ಬುದ್ಧಿನೂ ಕಲಿಸಿರ್ಬೋದು, ಯಾರಾದರೂ ನಿಮ್ಮ ಪ್ರೀತಿ ಸಂಬಂಧದೊಳಗೆ ಅವರು ನಿಮ್ಗೆ ಹಂಗೆ ಮಾಡಿರ್ಬೋದು. ಕೆಲವೊಂದು ವಿಷಯಗಳನ್ನು ನೀವು ಸರಿಯಾಗಿ ವಿಚಾರ ಮಾಡಲಾರ್ದೆ ಏನಾದರೂ ನಿರ್ಣಯ ತೊಗೊಂಡಿರ್ಬೋದು. ಇಲ್ಲಿದು ಕ್ಯೂರಿಯಾಸಿಟಿ ತೋರಿಸ್ತಲ್ಲ ನಿಮಗಂದ್ರೆ, ಅವ್ರು ಬಂದು ಕೇಳಿದ್ರು ನಾವು ಕೊಟ್ಟುಬಿಟ್ಟಿವಿ, ಅಥವಾ ಅವ್ರು ನಾವು ಬಂದು ಕೇಳಿದ್ರು ನಾವು ಸಿಗ್ನೇಚರ್ ಮಾಡಿಬಿಟ್ವಿ, ಈ ಥರದ್ದು ಏನಾದರೂ ವಿಷಯ ನಿಮ್ಮಲ್ಲಿ ನಡೆದಿರಬಹುದು. ಸೊ ನಿಮಗೇನು ಅನಿಸುತ್ತೆ ಅಂತಂತಂದ್ರೆ, ಒನ್ಸ್ ಫಾರ್ ಆಲ್ ಇಂಥ ಎಲ್ಲ ಸಣ್ಣ ಸಣ್ಣ ವಿಷಯಗಳಿಂದ ಹೊರಗೆ ಬರಬೇಕು ಅಂತಂತಂದರೆ ನಾವು ಯಾವ್ಯಾವ ಹೊಸ ವಿಷಯಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬದಲು ನೀವು ಸೀರಿಯಸ್ಲಿ ವಿಚಾರ ಮಾಡ್ತೀರಿ. ಈಗ ಹೆಂಗಾಗೈತಿ ಅಂತಂತಂದರೆ, ಮನಸ್ಸಿನಿಂದ ವಿಚಾರ ಮಾಡಿ ಬೇಜಾರಾಗಿರ್ತೈತೆ. ಯಾಕಂದರೆ ಕೆಲವೊಂದು ಸರ್ತಿ ಬರೀ ಮನಸ್ಸನ್ನು ಮನಸ್ಸು ಏನು ಹೇಳ್ತೈತಿ ಅದನ್ನಷ್ಟೇ ಕೇಳಿದರೆ ಎಲ್ಲನೂ ಸರಿ ಹೋಗ್ತೈತಿ ಅಂತ ಇರೋಂಗಿಲ್ಲ. ಕೆಲವೊಂದು ಸರ್ತಿ ಲಾಜಿಕಲಿನೂ ವಿಚಾರ ಮಾಡ್ಬೇಕಾಗತ್ತೆ, ಕೆಲವೊಂದು ಸರ್ತಿ ಸ್ಟ್ರಿಕ್ಟ್ಲಿನೂ ವಿಚಾರ ಮಾಡ್ಬೇಕಾಗತ್ತೆ. ಸೊ ಇದ್ರ ಜೊತೆ ನೇಚರ್ ತಮ್ಮ ಮತ್ತೇನು ಹೇಳ್ತಾ ಇದೆ, ಓಕೆ, ನಾನು ಹೇಳಲಿಲ್ವಾ ನಿಮಗೆ,
ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಿದೆ ನಾನು. ಯಾಕಂತಂದ್ರೆ ಇಲ್ಲೇ ಹೈ ಪ್ರಿಸ್ಟಸ್ ಕಾರ್ಡು ಉಲ್ಟಾ ಬಂದೈತಿ. ಇದರ ಅರ್ಥ ಇಲ್ಲಿ ನೋಡಿರಿ, ಈಗ ಈ ಕಾರ್ಡ್ ಜೊತೆ ಈಗ ಹೈ ಪ್ರಿಸ್ಟಸ್ ಕಾರ್ಡ್ ನೀವು ಏನಾದ್ರು ಕಂಪೇರ್ ಮಾಡಿದ್ರಿ ಅಂತಂತಂದ್ರೆ, ಕೆಲವೊಂದು ವಿಷಯಗಳ ಬದಲಾಗಿ ನಾವು ಸರಿಯಂಗೆ ವಿಚಾರ ಮಾಡಲಾರ್ದೆ ಕೆಲವು ಸರ್ತಿ ಹೆಂಗಾಗಿರ್ತೈತಿ, ನಾವು ಯಾರಿಗೆ ಏನಾದರೂ ಕೊಡಬೇಕಾಗಿರ್ತೈತಿ, ಮಾಡಬೇಕಾಗಿರ್ತೈತಿ, ಅಥವಾ ನಾವು ಗೊಂದಲಕ್ಕೆ ಬೀಳ್ತೇವೆ. ಮನ್ಯಾಗಿನವ್ರು ಕೇಳಿದ್ರು, ನೋಡಪ್ಪ ನಿನಗೆ ಗೊತ್ತು, ನಮಗೇನು ಗೊತ್ತು, ನೀನೇ ನಿರ್ಧಾರ ತಗೊಂತ ಅವ್ರು ಹೇಳ್ತಾರೆ. ಅವಾಗ ಹೆಂಗೈತಿ ಅಂತಂದ್ರೆ ನೀವು ಲಾಜಿಕಲಿ ವಿಚಾರ ಮಾಡೋಂಗಿಲ್ಲ, ಅಥವಾ ಅವ್ರಿಗೆ ಹಿಂಗೂ ಹೇಳೋಂಗಿಲ್ಲ. ನಾಳೆ ನಾ ಏನಾದರೂ ಈ ವಿಷಯದ ಬದಲಾಗಿ ಮಾತಾಡ್ತೇನೆ ಅಂತಂದು ನೀವು ಪಟ್ಟಂತ ನಿರ್ಧಾರ ತೊಗೋತಿರಬಹುದು. ಅವಾಗ ಹೆಂಗಿರ್ತೈತಿ ಅಂತಂದ್ರೆ, ಕೆಲವೊಂದು ಸರ್ತಿ ನೀವು ಶಾಂತ ಇರ್ತಿದ್ರಿ, ನೀವು ವಿಚಾರದೊಳಗೆ ಗಡಿಬಿಡಿ ಮಾಡ್ತಾ ಇರಲಿಲ್ಲ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಸರಿ ಹಿಂಗೆ ಕೆಲಸ ಮಾಡಿ ಅದು ಸರಿ ಹಿಂಗೆ ನಿಮಗೆ ಗೈಡ್ ಮಾಡ್ತಿರ್ತೈತಿ. ಬಟ್ ನೀವು ಅದ್ರ ಬದಲಾಗಿ ವಿಚಾರ ಮಾಡಿಲ್ಲ. ಕಾರ್ಡ್ ಎಷ್ಟು ಬ್ಯೂಟಿಫುಲ್ ಬಂದೈತೆ ನೋಡ್ರಿ. ಇದರ ಅರ್ಥ ಯಾರು ಈ ಡೆಕ್ ಚೂಸ್ ಮಾಡಿರಿ, ನಿಮ್ಗೆ ಈಗ ಸದ್ಯ ನೀವು ಇಂಟ್ಯೂಷನ್ ಲೆವೆಲ್ ಮೇಲೆ ನೀವು ಬಿಲ್ಕುಲ್ ಕೆಲಸ ಮಾಡೋಕತ್ತಿಲ್ಲ. ತಲೆ ಒಳಗೆಲ್ಲ ಒಂಥರ ಮಾರ್ಕೆಟ್ ಇದ್ದಂಗೆ ಐತದ ಈಗ ಸದ್ಯ ತಲೆ ನಿಮ್ಗೆ. ಓಕೆ, ಫಾಲೋ ಯುವರ್ ಇನ್ನರ್ ಕಂಪಾಸ್. ಹಾಫ್ ಆಫ್ ಇಂಟ್ಯೂಷನ್ ಈಸ್ ಲಿಸ್ನಿಂಗ್, ದ ಅದರ್ ಹಾಫ್ ಈಸ್ ಆ್ಯಕ್ಟಿಂಗ್. ಇಫ್ ಯು ಹ್ಯಾವ್ ಆಸ್ಕ್ಡ್ ಯು ವಿಲ್ ರಿಸೀವ್ ಅನ್ ಆನ್ಸರ್. ಇಟ್ ಈಸ್ ಅ ಟೈಮ್ ಟು ಲಿಸನ್ ಆ್ಯಂಡ್ ಫಾಲೋ ಯುವರ್ ಗೈಡೆನ್ಸ್. ಈಗ ಇದೇನು ಗೈಡೆನ್ಸ್ ಇದೆಯಲ್ಲ ಇದನ್ನು ಫಾಲೋ ಮಾಡಿರಿ ಇದನ್ನು. ಯಾಕಂದರೆ ಇಂಟ್ಯೂಷನ್ ಲೆವೆಲ್ ಮೇಲೆ ನೀವು ಸ್ಟ್ರಿಕ್ಟ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಇಷ್ಟು ದಿವಸದೊಳಗೆ ಹೈ ಪ್ರಿಸ್ಟಸ್ ಕಾರ್ಡ್ ಇವತ್ತೇ ಉಲ್ಟಾ ಬಂದಿರೋದು. ಇನ್ಸ್ಪಿರೇಷನ್, ಹಾರ್ನೆಸ್ ಕ್ರಿಯೇಟಿವ್ ಎನರ್ಜಿ. ಓಕೆ, ಇಲ್ಲಿ ಹೆಂಗೈತೆ ನೋಡ್ರಿ, ನಿಮ್ಮಲ್ಲಿ ಕ್ರಿಯೇಟಿವ್ ಎನರ್ಜಿ ಇರ್ತೈತಿ ಇಲ್ಲಂತಂತಲ್ಲ, ಆದರೆ ಅದಕ್ಕೊಂದು ಚೂರು ಲಗಮ್ ಆಗ್ಬೇಕಷ್ಟೆ. ಯಾಕಂದ್ರೆ ನಾವು ನಮ್ಮ ತಲೆಯೊಳಗೆ ಏನೆಲ್ಲ ಐಡಿಯಾಸ್ ಎಲ್ಲ ಕ್ರಿಯೇಟ್ ಆಕೋ ಅವೆಲ್ಲ ಕೆಲಸಕ್ಕೆ ಬರೋವಂಥವನ್ನೇ ಇರ್ತಾವೆ ಅಂತೇನು ಹೇಳಕ್ಕೆ ಬರೋಂಗಿಲ್ಲ. ಇನ್ಸ್ಪಿರೇಷನ್ ಈಸ್ ಆ್ಯನ್ ಎನರ್ಜೈಸಿಂಗ್ ಕ್ರಿಯೇಟಿವ್ ಫೋರ್ಸ್. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪೀಪಲ್. ಇಮ್ಯಾಜಿನೇಟಿವ್ ಆ್ಯಂಡ್ ಇನ್ನೋವೇಟಿವ್ ಥಿಂಕಿಂಗ್ ಈಸ್ ಕಾಂಟೇಜಿಯಸ್. ಯಾವಾಗಿದ್ರೂ ಒಳ್ಳೆ ಜನರ ಜೊತೆ ಇರೋಕೆ ಕಲೀರಿ. ಹೆಂಗಿರ್ತೈತಿ ಅಂತಂತಂದ್ರೆ, ಪಾಸಿಟಿವಿಟಿ ಈಸ್ ಕಾಂಟೇಜಿಯಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ತಗಲುವಂಥದ್ದು. ಈಗ ನಾವು ಜ್ವರ ಬಂದರೆ ಹೋಗ್ಬೇಡ, ನೀವು ಸಾಂಕ್ರಾಮಿಕ ಅಂತೀವಲ್ಲ ಆ ಥರ. ಓಕೆ, ನಿಮಗೆ ಇನ್ಸ್ಪಿರೇಷನ್ ನಿಮಗೆ ಇದ್ದಿರಲಿಲ್ಲ ಅಂತಂದ್ರೆ ಅಂಥ ಒಳ್ಳೊಳ್ಳೆ ಜನರ ಜೊತೆ ನೀವು ಇರ್ಲಿಕ್ಕೆ ಕಲೀರಿ. ಯಾಕಂದ್ರೆ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೋತೇವಲ್ಲ, ಅವಾಗ ಅವ್ರು ಹೆಂಗೆ ವಿಚಾರ ಮಾಡ್ತಾರೆ, ನಾವು ಹೆಂಗೆ ವಿಚಾರ ಮಾಡ್ತೇವೆ, ಅವ್ರ ಲಿವಿಂಗ್ ಸ್ಟೇಟಸ್ ಹೆಂಗೈತಿ, ನಮ್ದು ಹೆಂಗೈತಿ ಅಂತಂದು ಹೇಳಿ ಯಾವಾಗ ನಾವು ಕಂಪೇರ್ ಮಾಡ್ಕೋತೇವಲ್ಲ ಅವಾಗ ನಾವು ಸುಧಾರಣೆ ಮಾಡ್ಕೋತೇವೆ. ಯಾವತ್ತಿದ್ರೂ ನಮ್ಗಿಂತ ಒಂದು ಹೆಜ್ಜೆ ಯಾರು ಮುಂದೆ ಇರ್ತಾರಲ್ಲ ಅವ್ರ ಜೊತೆ ಇರ್ಲಿಕ್ಕೆ ಕಲಿಬೇಕು. ನಮ್ಗಿಂತ ಒಂದು 4 ಹೆಜ್ಜೆ ಯಾರು ಹಿಂದೆ ಇರ್ತಾರಲ್ಲ ಅವ್ರ ಜೊತೆ ಎಂದೂ ಬೆರಿಬಾರ್ದು. ಯಾಕಂದ್ರೆ ಅವ್ರು ಇನ್ನೂ ಸ್ವಲ್ಪ ನಿಮ್ಮನ್ನು ಕೆಳಗೆ ಹಿಡಿತಾರೆ ಅಷ್ಟೇ. So this is the reading for first deck. Okay, thank you. ಸೊ ಯಾರೆಲ್ಲ ಈಗ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ ಅವರಿಗೆ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ನೇಚರ್ ನಿಮಗೆ ಏನು ಹೇಳಾಕತ್ತೈತಿ, ಯಾವ ಥರದ ವಿಷಯ ನಿಮ್ಮ ಮುಂದೆ ಈಗ ಬರ್ಬೋದು. ಓಕೆ, ಓಕೆ, ಬಾಟಮ್ನಲ್ಲಿ ಏನಿದೆ, ಬಾಟಮ್ನಲ್ಲಿ 10 ಆಫ್ ವಾಂಡ್ಸ್. ಓಕೆ, ಸೊ ಯಾರೆಲ್ಲ ತಾವು ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಈ ರೀಡಿಂಗ್ ಬರ್ತಾ ಇದೆ. ಓಕೆ, ಇದನ್ನ ಏನಂತ ನೋಡೋಣ. ಸೊ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಹೀಲಿಂಗ್. ಇಟ್ ಶೋಸ್ ಹೀಲಿಂಗ್, ಇಮೋಷ್ನಲ್ ಹೀಲಿಂಗ್. ಸೊ ಇಮೋಷ್ನಲಿ ನೀವು ಸಾವಕಾಶ ಹಂಗೆ ಬ್ಯಾಲೆನ್ಸ್ ಆಗತ್ತೀರಿ. ಏನಾದರೂ ವಿಷಯ ನಡೆದಿರ್ಬೋದು ಇಮೋಷ್ನಲ್ ಲೆವೆಲಿಗೆ ಸಂಬಂಧಪಟ್ಟಂಥದ್ದು. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ನೀವು ಯಾರ್ದಾದ್ರೂ ಕಡೆ ಹೀಲಿಂಗ್ ಅಂತಂದರೆ ಬರೀ ಯಾರಾದರೂ ಹೀಲರ್ಸ್ ಇರ್ತಾರೆ ಅವ್ರ ಜೊತೆ ಹೋದ್ರೇ ಹೀಲಿಂಗ್ ಆಗ್ತೈತಿ ಅಂತಂತಲ್ಲ. ಕೆಲವೊಂದು ಸರ್ತಿ ಹಿಂಗೂ ಆಗ್ಬೋದು. ನಿಮಗೆ ಯಾರಾದರೂ ಒಳ್ಳೆ ಮಾತುಗಳನ್ನ ಹೇಳ್ಬೋದು, ಅಥವಾ ಯಾರಾದರೂ ಜನ ನಿಮ್ಮನ್ನು ಕೇಳಲಿಕ್ಕೆ ಬರ್ಬೋದು. ನಾವು ಇಂತಿಂಥ ಪ್ರಾಬ್ಲಮ್ದೊಳಗದೇವ್ರಿ, ನೀವು ನಮ್ಗಿಂತ ತಿಳಿದವರು, ನಮಗೇನಾದರೂ ಹೆಲ್ಪ್ ಮಾಡಿರಿ, ನಮಗೊಂದು 4 ಸಾಂತ್ವನದ ಮಾತುಗಳನ್ನು ಹೇಳ್ರಿ ಅಂತಂದು ಹೇಳಿ. ಸೊ ಆ ಥರದ ವಿಷಯನೂ ಆಗ್ತಿರ್ಬೋದು. ನೀವೇನಾದರೂ ಹೀಲಿಂಗ್ ಮಾಡ್ತಿರ್ಬೋದು ಮಂದಿಗೆ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ, ಹೀಲಿಂಗ್ ಮಾಡೋಕ್ಕೆ ಹೀಲರ್ಸ್ ಆಗ್ಬೇಕಂತನೇ ಇಲ್ಲ, ಜನ ಹುಡ್ಕೊಂಡು ಹೋಗ್ತಿರ್ತಾರೆ. ಬರ್ರಿ ಅವ್ರು ಚಲೋ ಮಾತಾಡ್ತಾರೆ, ನಾವು ಒಂದು ಸ್ವಲ್ಪ ಚೂರು ಹೋಗಿ ಹೇಳೋಣ, ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ, ಅವ್ರು ಯಾವಾಗ ಯಾರು ಅವ್ರ ಹತ್ರ ಹೋದ್ರು ಸಹಿತ ಅವ್ರು ಒಳ್ಳೆಯದನ್ನೇ ಮಂದಿಗೆ ಗೈಡ್ ಮಾಡ್ತಿರ್ತಾರೆ, ಅವ್ರ ಹತ್ರ ಹೋಗೋಣ ಬರ್ರಿ ಅಂತ. ಓಕೆ,
ತಾವೇನಾದರೂ ಆ ಥರದ ವಿಷಯ ತಮ್ಮ ಜೊತೆ ಆಗುವಂಥದ್ದು. ಓಕೆ. ಆಮೇಲೆ ಹೆಂಗಂತಂದ್ರೆ ಇನ್ನೇನಾದರೂ ವಿಚಾರ ಮಾಡಿದರೆ ಡಿಪ್ಲೊಮ್ಯಾಟಿಕ್ ಆಗಿ ವಿಚಾರ ಮಾಡೋದು. ಕೆಲವೊಂದು ವಿಷಯದಲ್ಲಿ ತಮ್ಗೆ ಏನಾದರೂ ಆಗಿರ್ಬೋದು, ಏರ್ಪೇರ್ ಆಗಿರ್ಬೋದು, ಜನ ಮೋಸ ಮಾಡ್ತಾರೆ. ನಮ್ಮ ಜಾಸ್ತಿ ಇಮೋಷ್ನಲ್ ಇದ್ದರೆ ನಮ್ಮ ಇಮೋಷನ್ಸ್ ಜೊತೆ ಜನ ಮೋಸ ಮಾಡ್ತಾರೆ. ಈಗ ನಿಮಗೆ ಬುದ್ಧಿ ಬಂದೈತಿ ಅಂತಂತಂದರೆ ಜನರ ಜೊತೆ ಹೆಂಗಿರಬೇಕು ಅಥವಾ ಇಮೋಷನ್ಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಡಿಪ್ಲೊಮ್ಯಾಟಿಕ್ ಆಗಿ ಹೆಂಗೆ ವಿಚಾರ ಮಾಡಬೇಕು ಅಥವಾ ಇಮೋಷನ್ಸ್ ಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಅಥವಾ ಇಮೋಷ್ನಲಿ ಹರ್ಟ್ ಆಗಿದ್ದರೆ ಅದನ್ನು ನಾನು ಹೆಂಗೆ ಟಾಲ್ರೇಟ್ ಮಾಡ್ಕೋಬೇಕು. ಸೊ ನೋಡಿರಿ, ಹೀಲಿಂಗ್ ಹೆಂಗೆ ಬರ್ತೈತಿ ಅಂತಂತಂದ್ರೆ ಮಂದಿ ನಮಗೆ ಏನಾರು ಹೇಳಿದ್ರೇ ಅದು ನಮಗೆಲ್ಲ ತಿಳಿಬೇಕು ಅಂತಲ್ಲ. ಕೆಲವೊಂದು ಸರ್ತಿ ಅದು ಏನೋ ಹಿಂದಿ ಒಳಗೆ ಒಂದು ಏನೋ ಇದನ್ನ ಐತೆ, ಜ್ಞಾನ ಕಾ ಅಂಕುರ್ ಅಂದರ್ ಸೆ ಫೂಟ್ನಾ. ಕೆಲವೊಂದು ಸರ್ತಿ ತಂತನ ಗೊತ್ತಾಗ್ತದೆ ಮನಸ್ಸಿಗೆ. ಅಂದರೆ ಆ ಬೀಜ ತಂತನ ಹೊಡಿತೈತದ, ಜ್ಞಾನದ ಬೀಜ ಒಳಗಿಂದ. ಅಂದರೆ ಹೆಂಗಾಗಿರ್ತೈತಿ ಅಂತಂತಂದ್ರೆ ಒಂದೇ ಥರದ ವಿಷಯಗಳನ್ನು ಜೀವನದಲ್ಲಿ ಅನುಭವಿಸಿ ಇಷ್ಟು ಬೇಜಾರಾಗಂಗೆ ಆಗ್ಬಿಟ್ಟಿರ್ತೈತಲ್ಲ, ಒಂದು ರೋಸಿ ಹೋಗಿಬಿಡ್ತೈತೆ ಒಂದು ಸರ್ತಿ ಮನುಷ್ಯ. ಅವಾಗ ಏನಾಗ್ತೈತಿ ಅಂತಂದ್ರೆ ಒನ್ಸ್ ಫಾರ್ ಆಲ್ ಈ ವಿಷಯದಿಂದ ಹೊರಗೆ ಬರೋಕೆ ನಾನು ಯಾವ ಥರದ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತೇಳಿ ಒಮ್ಮೆ ಮನುಷ್ಯನ ತಲೆಯಾಗಿ ಬರ್ತೈತಿ. ಅಂದರೆ ಇನ್ಮೇಲಿಂದ ಈ ಥರದ ವಿಷಯಗಳನ್ನು ನಾನು ಫಾಲೋ ಮಾಡಿದೆ ಅಂತಂದರೆ ನನ್ನ ಲೈಫ್ ಬ್ಯಾಲೆನ್ಸ್ಡ್ ಇರ್ಬೋದು, ಅಥವಾ ನಾನು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಇರ್ಬೋದು. ಈ ಥರದ ವಿಚಾರ ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ ಈ ಥರದ ವಿಚಾರಗಳನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂಥರ ಬೇರೆಯವ್ರಿಗೆ ಒಂಥರ ಇಮೋಷ್ನಲ್ ಲೀಡರ್ ಇಮೋಷ್ನಲ್ ಸಪೋರ್ಟಿವ್ ಲೀಡರ್ ಅಂತಾರಲ್ಲ, ಆ ಥರದ್ದು ಕೆಲಸ. ಓಕೆ, ಆ ಥರದ ಕೆಲಸ ತಾವು ಮಾಡಬಹುದು. ಆಮೇಲೆ ಕೆಲವೊಂದಿಷ್ಟು ಮಂದಿಗೆ ಇದು ಹ್ಯಾಂಗ್ಡ್ ಮ್ಯಾನ್ ಅಂತಾರೆ. ಇದು ಹೆಂಗಂತಂದರೆ ಏನಾದರೂ ಈಗ ನಿಮಗೆ ವಿಷಯ ಇರಬಹುದು, ನಿಮಗೇನಾದರೂ ಗೊತ್ತಾಗ್ತಾ ಇಲ್ಲ. ಸೊ ಟೇಕ್ ಅ ಪಾಸ್, ಸ್ವಲ್ಪ ಆರಾಮಂಗೆ ಇರ್ರಿ, ಸ್ವಲ್ಪ ವಿಚಾರ ಮಾಡಿರಿ. ಅಂದ್ರೆ ನಿಮ್ಗೆ ಏನಾಗ್ತೈತಿ ಅಂತಂದ್ರೆ ತಲೆ ಶಾಂತಿ ಇತ್ತು ಅಂತ ನಿಮ್ಮ ಒಂದಿಷ್ಟು ಹೊಸ ವಿಷಯಗಳ ಹೊಳಿತಾವೆ. ಅಥವಾ ನಿಮಗೆ ಈಗ ಸದ್ಯ ನೀವು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೂ ಸಹಿತ ಅದ್ರ ಜೊತೆ ಡೀಲ್ ಹೆಂಗೆ ಮಾಡ್ಬೇಕಂತ ಹೇಳಿ ಗೊತ್ತಾಕೈತೆ ನಿಮಗೆ, ಹೆಂಗೆ ಡೀಲ್ ಮಾಡಬೇಕು. ಅಥವಾ ಕೆಲವು ಸರ್ತಿ ಹಿಂಗೂ ಇರ್ತದಲ್ಲ, ನಮಗೆ ಕೆಲವೊಂದಿಷ್ಟು ಲಿಮಿಟೆಡ್ ಬಿಲೀಫ್ಸ್ ಇರ್ತಾವೆ. ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ನಾವು ಕೆಲಸನ ಮಾಡೋಂಗಿಲ್ಲ. ನಾವು ಹೆಂಗಂತಂದ್ರೆ ಆಯ್ತಪ್ಪ, ನನ್ನ ಬೌಂಡ್ರಿ ಇಲ್ಲೇ, ನಾ ಇಲ್ಲಿವರೆಗೂ ಅಷ್ಟೇ ವಿಚಾರ ಮಾಡೋಕ್ಕೆ ಸಾಧ್ಯ, ನಾ ಮುಂದೆ ವಿಚಾರ ಮಾಡೋಕ್ಕಾಗಂಗಿಲ್ಲ. ಈ ಥರನೂ ಇರ್ತಾರೆ ಜನ. ತಾವು ಏನಾದರೂ ಹಂಗೆ ವಿಚಾರ ತಮ್ಮಲ್ಲಿ ಏನಾದರೂ ಬರ್ತಾಯಿದ್ರೆ ಯು ಟೇಕ್ ಅ ಪಾಸ್. ಸ್ವಲ್ಪ ದಿನ ವೇಟ್ ಮಾಡಿರಿ. ನಿಮ್ಮ ಈ ಸದ್ಯ ನಿಮ್ಮ ತಲೆಯೊಳಗೆ ಏನೆಲ್ಲ ವಿಷಯ ನಡೆದಾವಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ, ಸ್ವಲ್ಪ ಸ್ಪೇಸ್ ಕೊಡ್ರಿ. ಅದು ಯಾವ್ದರ ಜೊತೆಗೆ ನಿಮ್ದು ಏನಾದರೂ ಸಂಬಂಧನೂ ಕೆಟ್ಟಿರ್ಬೋದು. ಕೆಲವು ಸರ್ತಿ ಏನಾಕತಿ, ಕೆಟ್ಟಿದ್ರು ಸಹಿತ ನಮಗೇನೂ ಅರ್ಥ ಆಗಂಗಿಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ನಮ್ಮನ್ನು ನಾವು ಅಲ್ಲಿ ಆ ರಿಲೇಷನ್ಗೆ ಅಂಟ್ಕೊಳಕ್ಕೆ ನೋಡ್ತೇವೆ. ಅವಾಗ ಹೆಂಗೆ ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು, ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಆ ಟೈಮಿಗೆ. ಯಾಕಂದ್ರೆ ಅವರು ವಿಚಾರ ಮಾಡ್ತಿರ್ತಾರೆ, ಹಂಗೆ ನೀವು ವಿಚಾರ ಮಾಡ್ತಿರ್ತೀರಿ. ಸೊ ದಿಸ್ ಕಾರ್ಡ್ ಶೋಸ್ ಹ್ಯಾವ್ ಪೇಷನ್ಸ್. ಸಿ ದಟ್ ನೆಕ್ಸ್ಟ್ ಕಾರ್ಡ್ ಇಸ್ 6 ಆಫ್ ಕಪ್ಸ್. ಅದೇನು ಹೇಳ್ತೈತಿ ಅಂತಂದ್ರೆ ರಿಯೂನಿಯನ್ ಆಗುವಂಥ ಚಾನ್ಸಸ್. ನಿಮ್ಮಲ್ಲಿ ಯಾವುದಾದ್ರೂ ಬಿಟ್ಟು ಹೋದಂಥ ಸಾಥಿ ಆಗಿರ್ಬೋದು, ಯಾರಾದರೂ ಫ್ರೆಂಡ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಮೆಮೊರೀಸ್ ನಿಮ್ಮಲ್ಲಿ ಮರುಕಳಿಸುವಂಥದ್ದು. ಯಾವುದಾದ್ರೂ ಜಾಬ್ ಇರ್ಬೋದು, ನೀವಲ್ಲಿ ಭಾಳ ಜನರನ್ನ ಇಷ್ಟಪಡ್ತಿರ್ಬೋದು. ಜಾಬ್ ಏನಾದರೂ ಆಗಿ ಹೋಗಿರ್ಬೋದು, ಮತ್ತು ವಾಪಸ್ ಅಲ್ಲಿಂದ ಕಾಲ್ ಬರುವಂಥ ಚಾನ್ಸಸ್. ಇಲ್ಲ, ನೀವು ಮತ್ತೆ ವಾಪಸ್ ಇಲ್ಲೇ ಕೆಲಸಕ್ಕೆ ಬರ್ರಿ ಅಂತಂದು ಹೇಳಿ. ಅಥವಾ ನೀವು ಯಾವುದಾದ್ರೂ ಪೆಟ್ಟನ್ನು ತರಬೋದು, ಅಥವಾ ನಿಮ್ಮ ಪೆಟ್ ಯಾವುದಾದ್ರೂ ಕಳೆದು ಹೋಗಿದ್ರೆ ನಿಮ್ಮ ಪೆಟ್ಟನ್ನು ಸಿಗ್ಬೋದು ವಾಪಸ್. ರಿಯೂನಿಯನ್ ಬರೀ ಮನುಷ್ಯರ ಜೊತೆನೇ ರಿಯೂನಿಯನ್ ಆಗ್ಬೇಕಂತೇನಿಲ್ಲಲ್ಲ. ನಿಮ್ಮ ಆಫೀಸ್ನಲ್ಲಿ ಜನ ನಿಮ್ಮನ್ನು ಪಡ್ತಾ ಇರಲಿಲ್ಲ, ಅಥವಾ ನೀವೇನಾದರೂ ಐಸೋಲೇಟ್ ಆಗ್ತಿದ್ರಿ, ನಿಮ್ಗೆ ಅನ್ನಿಸ್ತಿತ್ತು ಬಹುತೇಕ. ಕೆಲವೊಂದಿಷ್ಟು ವಿಷಯದೊಳಗೆ ನಾನು ಕಂಪೇರ್ ಮಾಡ್ಕೋತಿರ್ಬೋದು ನೀವು, ಅವ್ರಿಗಿಂತಲೂ ಕಡಿಮೆ ಅದೇನೆ ಅಂತ ನಿಮ್ಗೆ ಏನಾದರೂ ಹಿಂಗೆ ಅನ್ನಿಸ್ತಿತ್ತು ಅಂತಂತಂದರೆ, ಯಾರಾದರೂ ಈ ಥರದ ನಿಮ್ಮ ಇಮೋಷನ್ಸಿಗೆ ಕಡಿವಾಣ ಹಾಕ್ಲಿಕ್ಕಂತ ಯಾರದರ ಜೊತೆಗಾದರೂ ಫ್ರೆಂಡ್ಶಿಪ್ ಆಗ್ಬೋದು, ಒಳ್ಳೆ ಜನರ ಜೊತೆ ಆಫೀಸ್ದಲ್ಲಿ. ತಾವೆಲ್ಲ ಎಂಜಾಯ್ ಮಾಡಲಿಕ್ಕೆ, ಬೇರೆಯವ್ರ ನಿಮ್ಮ ಫ್ರೆಂಡ್ಸ್ ಜೊತೆ ಬೆರೀಲಿಕ್ಕೆ ಇದೊಂದು ಒಳ್ಳೆ ಟೈಮ್. ಅಂದರೆ ಒಂಥರ ನಮ್ಮನ್ನು ನಾವು ಸ್ವಲ್ಪ ಮಾನಸಿಕವಾಗಿ ಬದಲಾವಣೆ ಮಾಡ್ಕೊಳ್ಳೋದು, ಆ ಥರದ ವಿಷಯಗಳ ನಡೆಯುವಂಥ ಚಾನ್ಸಸ್. ಅಥವಾ ನೀವು ಆ ಥರದ ನಿರ್ಧಾರಗಳನ್ನು ಇನ್ನು ಮೇಲೆ ತೊಗೋತೀರಿ ನೀವು.
ಅಂದರೆ ಜಾಯ್ಫುಲ್ ಹಂಗೆ ಹೆಂಗಿರಬೇಕು, ಲೈಫ್ ಹೆಂಗೆ ಎಂಜಾಯ್ ಮಾಡಬೇಕು, ಹೆಂಗೆ ಎಂಜಾಯ್ ಮಾಡಿದರೆ ನಾನು ಮೆಂಟಲಿ ಬ್ಯಾಲೆನ್ಸ್ಡ್ ಇರಬಲ್ಲೆ ಅಂತ ಈ ಥರದ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ಇಲ್ಲಿ. ಪೇಜ್ ಆಫ್ ವಾಂಟ್ಸ್ ಏನು ಹೇಳ್ತೈತಿ ಅಂದರೆ ನೀವು ನೀವು ಬೇರೆಯವರಿಂದ ಇನ್ಸ್ಪೈರ್ ಆಗೋದಾಗಲಿ ಅಥವಾ ನಿಮ್ಮ ಹೊಸ ಐಡಿಯಾಗಳಿಂದ ಬೇರೆಯವ್ರು ಇನ್ಸ್ಪೈರ್ ಆಗೋದು, ನಿಮ್ಮ ಐಡಿಯಾಗಳನ್ನು ಕೇಳಿ ಬೇರೆಯವ್ರು ಇನ್ಸ್ಪೈರ್ ಆಗೋದು. ಸೊ ಮತ್ತು ಅದ್ರ ಮೇಲೆ ಏನಾದರೂ ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋಣ ಅಂತಂದು ಹೇಳಿ ಏನಾದರೂ ಒಂದು ನಿರ್ಣಯವನ್ನು ತೊಗೊಳ್ಳೋದು, ಆ ಥರದ ವಿಷಯಗಳು ಇಲ್ಲಿ ನಡೆಯುವಂಥ ಚಾನ್ಸಸ್. ಅಂದರೆ ಹೆಂಗಂದ್ರೆ ನಮ್ಮ ಪೊಟೆನ್ಷಿಯಲ್ ಮೇಲೆ ನಮ್ಮಲ್ಲಿರೋ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರೋಂಗಿಲ್ಲ. ಸೊ ಕೆಲವೊಂದು ಸರ್ತಿ ನಾವು ಯಾರಾದ್ರ ಜೊತೆ ಮಾತಾಡೋಕ್ಕಂತ ಹೋಗಿರ್ತೀವಿ, ಬಟ್ ಅವ್ರಿಗೆ ನಮ್ಮ ಪೊಟೆನ್ಷಿಯಲ್ ಏನಂತಂದು ಹೇಳಿ ಗೊತ್ತಿರ್ತದೆ. ಅವ್ರೊಂದು ಏನಾದರೂ ಒಂದು ಬ್ರೈಟ್ ಐಡಿಯಾ ಹೇಳ್ತಾರೆ, ಅದು ನಾವು ಪಟ್ ಅಂತಂದು ಗೊತ್ತಾಗುತ್ತೆ, ಓ ಇದನ್ನು ನಾನು ಮಾಡಬಲ್ಲೆ. ಯಾಕಂದ್ರೆ ಎಲ್ಲರ ಮನಸ್ಸಿನಾಗೂ ಎಲ್ಲೋ ಒಂದು ಇರ್ತೈತಿ. ಅಂದರೆ ನಾನು ಇಷ್ಟಪಡುವಂಥ ಈ ವಿಷಯ ನನ್ನ ಕೈಗೆ ಹತ್ತಿದ್ರೆ ನಾನು ಇದರೊಳಗೆ ಸರಿ ಹಂಗೆ ಮಾಡಬಲ್ಲೆ ಅಂತಂದು ಹೇಳಿ ಗೊತ್ತಿರ್ತೈತಿ, ಒಂದು ಅಂತರಾಳಕ್ಕೆ ಗೊತ್ತಿರ್ತದೆ. ಅಂಥದ್ದು ಯಾವುದಾದ್ರೂ ಒಂದು ವಿಷಯ ನಿಮ್ಮ ಮುಂದೆ ಬರುವಂಥ ಚಾನ್ಸಸ್. ಅಂದರೆ ಹೆಂಗಿರ್ತೈತೆ ಅಂದರೆ ಕೆಲವು ಸರ್ತಿ ನಮ್ಮ ಪೊಟೆನ್ಷಿಯಲ್ ಏನಂತ ನಮಗೆ ಗೊತ್ತಿರೋಂಗಿಲ್ಲ. ಸೊ ನೇಚರ್ ಏನು ಮಾಡ್ತೈತಿ ಅಂತಂದ್ರೆ ಅದು ಬೇರೆದವ್ರ ಥ್ರೂ ಅದನ್ನು ನಮಗೆ ಹೇಳಿಸ್ತೈತಿ. ಸೊ ಆ ಐಡಿಯಾ ನಮಗೆ ಬಂದಿರೋದಿಲ್ಲ. ಸೊ ಆ ಥರದ ಐಡಿಯಾ ಏನಾದರೂ ನಿಮಗೆ ಸಿಗುವಂಥ ಚಾನ್ಸಸ್. ಒಂಥರ ಕ್ಯೂರಿಯಸ್ ಆಗೋದನ್ರಿ, ಅಂತಂದರೆ ವಿಚಾರಗಳಲ್ಲಿ ಫ್ರೀಡಮ್ ಬರೋದು. ಕೆಲವೊಂದಿಷ್ಟು ಏನಿರ್ತೈತಿ ಅಂದರೆ ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂದರೆ ನಾವಿರುವಂಥ ಅಟ್ಮಾಸ್ಫಿಯರಿಗೆ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಮಾಡೋಂಗಿಲ್ಲ. ಸೊ ನಿಮಗೂ ಹೇಳ್ತಾರಲ್ಲ, ಸಪನಾ ಅಗರ್ ದೇಖನಾ ಹೈ ತೋ ಝೋಪಟ್ ಪಟ್ಟಿ ಕಾ ಕ್ಯೋं, 5 ಸ್ಟಾರ್ ಕಾ ದೇಖನೆ ಕಾ. ಆ ಥರದ ಮೆಂಟಾಲಿಟಿ ತಯಾರಾಗೋದು. ಪೇಜ್ ಆಫ್ ವಾಂಟ್ಸ್ ಏನು ಹೇಳ್ತೈತಿ, ಹೊಸ ಹೊಸ ವಿಷಯಗಳನ್ನು ಹುಟ್ಟಾಕೋದು. ಎಲ್ಲರಿಗೂ ಅನ್ನಿಸ್ತಿರ್ತದಲ್ಲ, ನನ್ನನ್ನು ನಾನು ಈ ಜಗತ್ತಿಗೆ ಹೆಂಗೆ ಪರಿಚಯಿಸಿಕೊಳ್ಳಲಿ ಅಂತಂದು ಹೇಳಿ. ಸೊ ಹೆಂಗೆ ಮಾಡ್ತೀರಿ ಅಂತ ನೀವು ಒಂಥರ ಫ್ರೀ ಸ್ಪಿರಿಟ್ ಥರ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತೀರಿ ವಿಷಯಗಳನ್ನು. ಅಂದರೆ ಒಂಥರ ಡಿಸ್ಕವರಿ ಮೆಂಟಾಲಿಟಿ. ದಿಸ್ ಇಸ್ ಫಾರ್ ಟೀನೇಜರ್ಸ್ ಅನ್ರಿ, ಅಥವಾ ಈ ಕಾಲೇಜ್ಗೆ ಹೋಗುವಂಥ ಹುಡುಗಿಯರ್ಗನ್ರಿ ಆ ಥರದ ವಿಚಾರಗಳು ಬರೋದು. ಆ್ಯಂಡ್ ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಬಿ ಹೋಪ್ಫುಲ್. ನೀವೇನೇ ಮಾಡಿದರೂ ಸಹಿತ ಕೆಲವೊಂದಿಷ್ಟು ಜನರಿಗೆ ಅವ್ರಿಗೆ ಅನ್ನಿಸ್ತಿರ್ಬೋದು, ಏನೂ ವರ್ಕೌಟ್ ಆಗ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಏನಾದರೂ ಹಿಡಿದ ಕೆಲಸ ಒಂದು ಸರಿಯಂಗೆ ಆಗ್ತಾ ಇಲ್ಲ ಅಂತ. ಸೊ ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ಬಿ ಹೋಪ್ಫುಲ್. ಸೊ ಬ್ಲೆಸ್ಸಿಂಗ್ಸ್ ಅದಾವೆ ನಿಮ್ಮ ಜೊತೆ. ನೀವು ಯಾರಿಗಾದರೂ ಹೆಲ್ಪ್ ಮಾಡಿರ್ಬೋದು ಮೊದಲು. ಕೆಲವೊಂದು ಸರ್ತಿ ಎಲ್ಲರೂ ನಮಗೆಲ್ಲರೂ ವಿಶ್ ಮಾಡೋರು ನಮಗೇನು ಹೇಳೇನ ಮಾಡ್ಬೇಕಂತ ಏನಿರಂಗಿಲ್ಲಲ್ಲ. ಕೆಲವೊಬ್ರು ಹಿಂಗೂ ಇರ್ತಾರೆ, ಅವ್ರ ಪ್ರೇಯರ್ದೊಳಗೆ ಬಹುತೇಕ ಡೈಲಿ ಇರ್ತೇವೆ ನಾವು. ಅವ್ರಿಗೆ ನಮ್ಗೆ ಹೇಳಂಗಿಲ್ಲಲ್ಲ, ನಾವು ನಮ್ಮ ಪ್ರೇಯರ್ದೊಳಗೆ ನೀವು ಇರ್ತೀರಿ ಅಥವಾ ನಾವು ಡೈಲಿ ನೀವು ಸಲ ಪ್ರೇ ಮಾಡ್ತೇವೆ ಅಂಥೇಳಿ. ಸೊ ಇಲ್ಲಿ ಹೆಂಗಂತಂದರೆ ವಿಶ್ವಾಸ ಇಸ್ ವೆರಿ ಇಂಪಾರ್ಟೆಂಟ್. ಬಹುತೇಕ ನೀವು ಯಾವುದಾದ್ರೂ ವಿಷಯದಲ್ಲಿ ಸಿಕ್ಕಾಕಿದ್ರೆ ಮಾಡಿದರೆ, ಹ್ಯಾವ್ ಫೇತ್. ಕೀಪ್ ಹೋಪ್. ಒಳ್ಳೆಯದಾಗ್ತದೆ. ಇಲ್ಲಿ ಹೆಂಗಿದೆ ಅಂದರೆ, ಸಾರಿ ನಾನು ಹೇಳೋದು ಮರ್ತೆ ಇಲ್ಲಿ. ಎಸ್ ಎಕ್ಸಾಕ್ಟ್ಲಿ. 10 ಆಫ್ ವಾಂಟ್ಸ್ ಇದೆ. 10 ಆಫ್ ವಾಂಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಕೆಲವು ಸರ್ತಿ ನಮ್ಗೆ ಈ ವಿಷಯಗಳನ್ನು ಸರಿಯಂಗೆ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ. ನಮಗೇನು ಅನಿಸ್ತತಿ ಅಂತಂತಂದ್ರೆ, ಬೇರೆಯವ್ರಿಗೆ ಏನಾದರೂ ನಾನು ಕೆಲಸ ಮಾಡಿದರೆ ಅಥವಾ ಯಾವುದೇ ವಿಷಯಗಳನ್ನು ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಮಾಡಿದರೆ ಅವ್ರಿಗೆ ಬೇಜಾರಾಗ್ಬೋದು. ಅವರು ನನ್ನ ಹತ್ರ ಇದನ್ನು ಹ್ಯಾಂಡಲ್ ಮಾಡುವಷ್ಟು ಪೊಟೆನ್ಷಿಯಲ್ ನನ್ನ ಹತ್ರ ಇಲ್ಲ ಅಂತ ಅವ್ರು ಅನ್ಕೋಬೋದು ಅಂತ ಈ ಥರದ್ದು ಏನಾದರೂ ವಿಚಾರ ನಡೀತಿರ್ತಾವೆ ನಮ್ಮ ತಲೆ. ಈಗ ಹೆಂಗೈತಿ ಅಂತಂದ್ರೆ, ನಿಮ್ಮನ್ನು ನೀವು ಫ್ರೀ ಮಾಡ್ತೀರಿ. ಸೊ ನಿಮಗೆ ನೀವು ಪ್ರಯಾರಿಟಿ ಸೆಟ್ ಮಾಡ್ಕೋತೀರಿ. ಅಂತಂದರೆ ಇರೋದೆಲ್ಲರಿಗೂ 24 ಅವರ್ಸ್ ಅನ್ನಲ್ಲ, ಅದರೊಳಗೆ ಇದ್ದದ್ದನ್ನು ಹೆಂಗೆ ಸೆಟ್ ಮಾಡಬೇಕು ನಾನು. ಆಮೇಲೆ ಯಾರ್ದಾದ್ರ ಜೊತೆ ಮಾತಾಡಬೇಕಂದ್ರೆ ಎಷ್ಟು ಕಾನ್ಫಿಡೆಂಟಾಗೆ ಮಾತಾಡಬಹುದು, ಎಷ್ಟು ಕಾನ್ಫಿಡೆಂಟಾಗೆ ಮಾತಾಡಬೇಕು ಅಂತ ಕೆಲವೊಂದಿಷ್ಟು ನೋಡಿರಿ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ವಿಷಯಗಳು ಬೇಕು ಆ ವಿಷಯಗಳೆಲ್ಲ ಈಗ ಸದ್ಯ ನಿಮ್ಮ ತಲೆ ಬರೋಕ್ಕೆ ಸ್ಟಾರ್ಟ್ ಆಗೋದು. 10 ಆಫ್ ವಾಂಟ್ಸ್ ಅದನ್ನೇ ಹೇಳ್ತದೆ. ದೇರ್ ಇಸ್ ಅ ಜಸ್ಟಿಸ್ ಕಾರ್ಡ್. ನೀವೇನಾದರೂ ಈ ಥರದ ವಿಚಾರ ಮಾಡಿದರೆ ನಿಮಗೆ ನೀವೇ ಜಸ್ಟಿಸ್ ಮಾಡಿದಂಗೆ. ಕೆಲವೊಂದು ಸರ್ತಿ ಏನಾಗ್ತದೆ ನಮಗೆ ನಾವೇ ಅನ್ಯಾಯ ಮಾಡ್ಕೊತಿರ್ತೇವೆ. ಮತ್ತು ಹಿಡಿದು ಎಲ್ಲ ಕೆಲಸ ನಾನು ಮಾಡಿದರೆ ಸರಿ ಹೋಗ್ತೈತಿ ಅಂತೇನು ಇರೋಂಗಿಲ್ಲಲ್ಲ.
ಸೊ ಇದಕ್ಕೆ ತಮ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ, ತಾವು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಸ್, ಕ್ರಿಯೇಟಿವಿಟಿ ಕಡೆ ಲಕ್ಷ್ಯ ಕೊಡಬೇಕು. ಎಂಜಾಯ್ ದ ಫನ್ ಪ್ರಾಜೆಕ್ಟ್ಸ್. ಸಿ ದಿಸ್ ಇಸ್ ಓಕೆ. ಸಿ ಪೇಜ್ ಆಫ್ ವಾಂಡ್ಸ್. ಮೇಕ್ ಟೈಮ್ ಟು play, explore and creatively express yourself. Creativity is an essential ingredient for a physical and a emotional balanced life. See, this is such a beautiful card, I tell you. See, ನೋಡ್ರಿ, ಕಿಂಗ್ ಆಫ್ ಕಪ್ಸಿಗೆ ನೋಡ್ರಿ, ಸಿ ಎಲ್ಲರೊಳಗೂ ಬ್ಯಾಲೆನ್ಸ್ ಇರೋದು ಎಷ್ಟು ಇಂಪಾರ್ಟೆಂಟ್. ಫಿಸಿಕಲಿ ಇಮೋಷ್ನಲಿ ನೀವು ಬ್ಯಾಲೆನ್ಸ್ ಇದ್ರಿ ಅಂತಂತಂದ್ರೆ ನೀವು ಯಾವುದೇ ವಿಷಯಗಳನ್ನು ನೀವು ಆರಾಮಾಗೆ ನೀವು ಅದನ್ನು ಅದಕ್ಕೊಂದು ಏನಂತಾರೆ ಅದಕ್ಕೊಂದು ಏನಾದರೂ ದಾರಿ ಹುಡುಕಬಲ್ರಿ ನೀವು. ನೋಡಿರಿ, ಫಿಸಿಕಲಿ ಇಮೋಷ್ನಲಿ ನೀವು ಬ್ಯಾಲೆನ್ಸ್ಡ್ ಇದ್ರಿ ಅಂತಂತಂದ್ರೆ ವಿಷಯಗಳನ್ನು ನೀವು ವಿಷಯಗಳನ್ನು ನೀವು ಈಸಿಯಾಗೆ ಹ್ಯಾಂಡಲ್ ಮಾಡ್ಬೋದು. ಯಾಕಂದ್ರೆ ಗೊತ್ತಿರ್ತೈತಿ ನಮಗೆ ಡೂ ಆ್ಯಂಡ್ ಡೋಂಟ್ಸ್ ಏನಿರ್ತಾವೆ, ಅಥವಾ ನಾವು ಎಲ್ಲಿ ತಪ್ಪಾಕತ್ತೇವಿ, ಅಥವಾ ನಮ್ಮ ಇನ್ನರ್ ಗೈಡೆನ್ಸ್ ನಮಗೆ ಏನು ಗೈಡ್ ಮಾಡಾಕತ್ತೈತಿ, ಅದ್ರ ಬದಲಾಗಿ ನಿಮಗೆ ಗೊತ್ತಿರ್ತೈತಿ. ಹೆಂಗಿರ್ತೈತಿ ಅಂತಂದರೆ, ಇಮೋಷನಲಿ ನೀವು ಬ್ಯಾಲೆನ್ಸ್ ಇದ್ರಿ ಅಂದ್ರೆ ಮನಸ್ಸು ಶಾಂತ ಇರ್ತೈತಿ. ಯಾವಾಗಿದ್ರೂ ಒಂದು ಶಾಂತ ಮನಸ್ಸು ನಿಮಗೆ ಸರಿಯಂಗೆ ಗೈಡ್ ಮಾಡಬಲ್ಲದು. ಯಾವಾಗಿದ್ರೂ ಗಡಿಬಿಡಿಯೊಳಗಿರುವಂಥ ಮಾನಸಿಕ ಸ್ಥಿತಿಯಿಂದ ಯಾರೂ ಆಯುಷ್ಯದೊಳಗೆ ಇನ್ನೂವರೆಗೂ ಮುಂದೆ ಬಂದಿಲ್ಲ. ಅದಕ್ಕೆ ಹೇಳ್ತಾರೆ, ಇವು ಮೆಡಿಟೇಷನ್ ಮಾಡಿರಿ, ಅದನ್ನು ಮಾಡಿರಿ. ಎದಕ್ಕೆ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಮನಸ್ಸನ್ನು ಶಾಂತಂಗೆ ಇಟ್ಕೊಳ್ಳೋಕೆ. ನೀವು ಮನಸ್ಸನ್ನು ಶಾಂತಂಗೆ ಇಟ್ಕೊಂಡ್ರಿ ಅಂತಂದ್ರೆ ನೀವು ಇಂಟ್ಯೂಷನ್ ಲೆವೆಲ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನೀವು ಇಂಟ್ಯೂಷನ್ ಲೆವೆಲನ್ನು ನಿಮಗೆ ಗೈಡ್ ಮಾಡ್ತಿರ್ತೈತಿ. ಅದರಿಂದನೇ ನಿಮಗೆ ಗೊತ್ತಾಕೈತಿ ನೀವು ಇನ್ನರ್ ಪೊಟೆನ್ಷಿಯಲ್ ಎಷ್ಟೈತಿ ಅಂತಂದು ಹೇಳಿ. ಎಸ್, ಟ್ರೈ ಟು ಕಮ್ಯುನಿಕೇಟ್. ಓಕೆ, ಕ್ರಿಯೇಟ್ ಸ್ಪೇಸ್ ಫಾರ್ ಡೈಲಾಗ್. ನಾನು ಅದಕ್ಕೆ ಹೇಳಿದೆ, ಈ ಹ್ಯಾಂಗ್ಡ್ ಮ್ಯಾನ್ದೊಳಗೆ ನೀವು ಏನಾದರೂ ರಿಲೇಷನ್ಸ್ದೊಳಗೆ ಆ ಥರ ಆಗಿರ್ಬೋದು. ಕೆಲವೊಂದು ಸರ್ತಿ ನಮಗೆ ದಾರಿ ತಿಳಿಯಂಗಿಲ್ಲ. ಅವಾಗ ನಾವೇನು ಮಾಡ್ತೇವೆ, ಗಡ್ಬಡಿ ಅಂತ ಪ್ಯಾಚಪ್ ಮಾಡೋಕೆ ಹೋಗ್ತೇವೆ ಅದನ್ನು. ಅವಾಗ ಹೆಂಗಾಗಿರ್ತೈತಿ ಅಂದರೆ, ವಿಷಯ ಅದು ಸರಿ ಹೋಗೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಕೆಡ್ತತ್ತದು. ಅದಕ್ಕೆ ಮತ್ತು ಹೆಂಗಿರ್ತೈತಿ ಅಂತಂದರೆ, ಆ ಥರದ ವಿಷಯಗಳ ನಡೆದಾಗ ಒಂದು ಒಂಥರ ಸೊಫೆಸ್ಟಿಕೇಷನ್ ಅಂತ ಇರಬೇಕು ಮನುಷ್ಯನ ಹತ್ರ. ನೀವು ಒಂದು ಸ್ವಲ್ಪ ಹಂಗೆ ವಿಚಾರ ಮಾಡಿದ್ರಿ ಅಂದರೆ ಚಲೋ ಆಕೈತಿ ಇಬ್ಬರಿಗೂ. ಅದರ್ವೈಸ್ ಒಡದೆ ಫೀಲ್ ನಮಗಿಂತಲೂ ಜಾಸ್ತಿ ಮೊದಲು ಇವ್ರಿಗೆ ಜಿಗಿಟ್ಕೊಳ್ಬೇಕಾಗೈತಿ ಅಂತ ಅನ್ಕೋತಾರೆ ಅವರು. ಅದರೊಳಗೆ ಸಂಬಂಧಗಳು ಕೆಡ್ತಾವೇ ಜಾಸ್ತಿ ಹೊರತು ಅದು ಎಂದೂ ಸರಿ ಹೋಗಂಗಿಲ್ಲ. ಸೊ ಹೆಂಗೈತಿ ಅಂದರೆ, ಪ್ರಾಪರ್ಲಿ ಕಮ್ಯುನಿಕೇಟ್ ಮಾಡೋಕೆ ನೋಡ್ರಿ. ಕ್ರಿಯೇಟ್ ಸ್ಪೇಸ್ ಫಾರ್ ಡೈಲಾಗ್. ಯು ಆರ್ ಬೀಯಿಂಗ್ ಕಾಲ್ಡ್ ಟು ಇದರ್ ಫೆಸಿಲಿಟೇಟ್ ಹೀಲಿಂಗ್ ಆರ್ ಟು ಹೀಲ್ ಕಮ್ಯುನಿಕೇಷನ್ ವಿತ್ ಅದರ್ಸ್. ರೀಚ್ ಔಟ್ ಆ್ಯಂಡ್ ಕ್ಲಿಯರ್ ದ ಏರ್ ಟು ಲಿಸನ್ ಆ್ಯಂಡ್ ಸ್ಪೀಕ್ ಯುವರ್ ಟ್ರೂತ್. ಇಲ್ಲಾದರೂ ಅಷ್ಟೇ, ಇಲ್ಲಾದರೂ ಏನು ಅನಿಸುತ್ತೆ, ನಿಮಗೆ ನಿಮ್ಮ ಪೊಟೆನ್ಷಿಯಲ್ ಮೇಲೆ ಒಂಚೂರು ಭರವಸೆ ಇರಲಿಲ್ಲ. ನಿಮಗೆ ಅನ್ನಿಸ್ತಿತ್ತು ಒಂಥರ ಕೀಳರಿಮೆ ಇತ್ತಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಇಲ್ಲೇನೋ ಹಂಗೆ ಅನ್ನಿಸ್ತಿತ್ತು ಮೊದಲು. ಅಂದರೆ ನಾನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ಸ್ ಅಂತ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕೇನು ಹೇಳತ್ತಾರೆ ಅಂದರೆ, ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿರಿ. ಎಲ್ಲಿ ಏನಾದರೂ ವಿಷಯಗಳಲ್ಲಿ ಏರುಪೇರು ಆಗಿದ್ರೂ ಸಹಿತ ಸ್ವಲ್ಪ ಸ್ಪೇಸ್ ಕೊಡಬೇಕು. ಅದು ಯಾವುದೇ ವಿಷಯ ಇರಲಿ. ಓಕೆ, ಥ್ಯಾಂಕ್ ಯು. ಸೊ ಯಾರೆಲ್ಲ ತಾವು ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ಅವ್ರ ಲೈಫ್ದಲ್ಲಿ ಯಾವ ಚಾಪ್ಟರ್ ರಿವೀಲ್ ಮಾಡ್ತಾ ಇದೆ ನೇಚರ್ ಅಂತ ನೋಡೋಣ. ಈ ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ಏನಾದರೂ ತಾವು ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಪೇಜ್ ಆಫ್ ವಾಂಡ್ಸ್, ಇಲ್ಲೂ ಪೇಜ್ ಆಫ್ ವಾಂಡ್ಸೇ ಇದೆ. ಬಾಟಮ್ ಆಫ್ ದ ಡೆಕ್ ಏನು ಬಂದಿದೆ ಅಂದರೆ ಪೇಜ್ ಆಫ್ ವಾಂಡ್ಸ್. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರವನ್ನು ಈ ಕಾರ್ಡ್ ಹೇಳ್ತೈತಿ. ಓಕೆ, ನೋಡಿರಿ, ಪೇಜ್ ಆಫ್ ಸೋರ್ಡ್ಸ್. ಪೇಜ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನಾವು ಯಾವುದಾದ್ರೂ ವಿಷಯಗಳನ್ನು ನೋಡಿ ಇನ್ಸ್ಪೈರ್ ಆಗೋದು, ಲಘುನ ಇನ್ಸ್ಪೈರ್ ಆಗೋದು, ಮತ್ತು ಅದ್ರ ಮೇಲೆ ಹೆಂಗೆ ಅಂತಾರೆ ಕೆಲಸ ಮಾಡೋಕೆ ನೋಡೋದು. ಆದರೆ ಹೆಂಗೆ ಹೇಳ್ತೈತಿ ಇದು ಹೆಂಗೆ ಹೇಳ್ತೈತಿ ಅಂತಂದ್ರೆ, ಇಲ್ಲಿ ನೋಡ್ರಿ, ಅದ್ರ ಜೊತೆಗೇನಿದೆ 7 ಆಫ್ ಕಪ್ಸ್ ಬಂದಿದೆ. 7 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ಗೆಟಿಂಗ್ ಮಲ್ಟಿಪಲ್ ಅಪಾರ್ಚುನಿಟೀಸ್ ಇನ್ ಯುವರ್ ಕರಿಯರ್, ಪ್ರೊಫೆಷನ್ ಅಥವಾ ಬಿಸ್ನೆಸ್. ಸೊ ಯು ಆರ್ ಕನ್ಫ್ಯೂಸ್ಡ್. ನಿಮಗೆ ಚೂಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಅಥವಾ ಹಿಂಗೂ ಆಗ್ತಿರ್ಬೋದು,
ನಿಮಗೆ ಲೈಫ್ದೊಳಗೆ ಅಂದ್ರೆ ನಿಮಗೆ ಮಲ್ಟಿಪಲ್ ಅಪಾರ್ಚುನಿಟೀಸ್ ಹುಡ್ಕೊಂಡು ನಿಮ್ಮ ಮನೆ ತನಕನೂ ಬರ್ಬೋದು ಆ್ಯಂಡ್ ಯು ಮೇ ಗೆಟ್ ಕನ್ಫ್ಯೂಸ್ಡ್. ಯಾವ ವಿಷಯ ಯಾವ್ದು ಚೂಸ್ ಮಾಡಬೇಕು, ಯಾವ್ದು ಮಾಡಬಾರ್ದು. ಈಗೆಲ್ಲ ಸ್ಕೂಲು, ಕಾಲೇಜಸ್ಸು, ಪ್ರೊಫೆಷನಲ್ ಕಾಲೇಜಸ್ಸು ಎಲ್ಲ ಈಗ ಸ್ಟಾರ್ಟ್ ಆಗೋವು. ಈಗ ಸ್ಟೂಡೆಂಟ್ಸಿಗಾಗಿನೂ ಇರ್ಬೋದು ಇದು, ಅಥವಾ ವಿಷಯಗಳನ್ನು ಗೊತ್ತಾಗವಲ್ತು ನಿಮಗೆ. ಇಷ್ಟೆಲ್ಲ ಐತಲ್ಲ, ನಾನು ಯಾವ್ದು ಚೂಸ್ ಮಾಡಲಿ, ಯಾವ್ದು ಬಿಡಲಿ, ಒಂಥರ ಇಲ್ಯೂಷನ್ ಕ್ರಿಯೇಟ್ ಆಗೋದು. ದಿಸ್ ಇಸ್ ಅ ಕೇತು ಕಾರ್ಡಿನೋ. ಅದಕ್ಕೆ ಹೆಂಗೈತೆ ಅಂತಂದ್ರೆ ನಿಮಗೆ ಪರ್ಪಸ್ ಗೊತ್ತಾಗಬೇಕು. ಈಗ ಪರ್ಪಸ್ ನಾನು ಏನು ಮಾಡಬೇಕು ಅಂತಂದಿದ್ದೀನಿ, ನಾನು ಏನು ಮಾಡ್ಕೋಬೇಕು ಅಂತಂದಿದ್ದೀನಿ ಅಂತಂದ್ರೆ ಇದ್ರೊಳಗಿಂದ ಯಾವುದೇ ಒಂದು ಕಪ್ ನೀವು ಚೂಸ್ ಮಾಡೋಕ್ಕೆ ಸಾಧ್ಯ. ನನಗೇನು ಬೇಕು ಅಂತಂದು ಹೇಳಿ ನನಗೆ ಕ್ಲಾರಿಟಿನೇ ಇರಲಿಲ್ಲ ಅಂತಂತಂದ್ರೆ, ಅಥವಾ ನಾನು ಯಾರಾದರೂ ಹೇಳ್ತಿದ್ರು ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ಜಾಸ್ತಿ ಲಘು ನಾನು ಇನ್ಫ್ಲೂಯೆನ್ಸ್ ಹಾಕಿದ್ದೆ ಅಂತಂದ್ರೆ ನನಗೆ ಲಘುನ ನೋಡಿರಿ ಪೇಜ್ ಆಫ್ ಸೋರ್ಸ್ ಏನು ಹೇಳತ್ತೆ, ಮಂದಿ ಮಾತು ಕೇಳಿ ಪಟ್ ಅಂತಂದು ಹೇಳಿ ನಿರ್ಣಯಕ್ಕೆ ಬರೋದು. ನಿಮ್ಮ ಬ್ರೈನ್ ಯೂಸ್ ಮಾಡ್ಲಾರ್ದಂಗೆ ಆ ಟೈಮ್ದೊಳಗೆ. ಅಂದರೆ ಹೆಂಗೆ ಅನಿಸುತ್ತೆ ಅಂತಂದ್ರೆ ಈ ಎಂಗೇಜ್ ಒಳಗೆ ಜಗತ್ತಂದ್ರೆ ಬರೀ ಫ್ಯಾಂಟಾಸಿ ವರ್ಲ್ಡ್ ಅಂತ ಅನಿಸುತ್ತೆ. ಬಟ್ ಫ್ಯಾಂಟಾಸಿ ವರ್ಲ್ಡ್ ಅಲ್ಲ ನೋಡಿರಿ. ನಿಮ್ಮ ಹತ್ರ ಇಷ್ಟೆಲ್ಲ ಚಾಯ್ಸಸ್ ಇಟ್ಟಾರ, ಮಲ್ಟಿಪಲ್ ಚಾಯ್ಸಸ್ ಅದಾವ. ಅದ್ರೊಳಗೆ ಇಲ್ಲೊಂದು ಸ್ನೇಕ್ನೂ ಐತೆ ನೋಡ್ರಿ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಬಿ ಅವೇರ್ ಅಂದಂಗೆ. ಓಕೆ, ದಿರ್ ಇಸ್ ಅ ಹರ್ಮಿಟ್ ಕಾರ್ಡ್. ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ, ಐಸೋಲೇಟ್ ಆಗಿ ನೀವು ಒಬ್ಬರೇ ವಿಚಾರ ಮಾಡಿರಿ. ನಾನು ಏನನ್ನು ಮಾಡಬಲ್ಲೆ, ನಾನು ಯಾವುದಾದ್ರೂ ಕೆಲಸ ತೊಗೊಂಡ್ರೆ ಇದನ್ನು ಕೊನೆ ತನಕ ಹೋಗಿ ನಾನು ಮುಟ್ಸೋಕೆ ಆಗ್ತೈತೋ ಏನೇನೋ, ಆ ಥರ ವಿಚಾರ ಮಾಡಬೇಕು. ಓಕೆ, ಈಗ ಹೆಂಗೈತಿ ಅಂತಂದರೆ ನೀವು ಒಂದು ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಆಗಿರ್ಬೋದು ರಿಲೇಷನ್ಸ್ದೊಳಗೂ, ಅಥವಾ ನಿಮಗೇನಾದರೂ ಪ್ರಪೋಸಲ್ಸ್ ಬಂದಿರ್ಬೋದು. 2 3 ಒಮ್ಮೆ ಬಂದುಬಿಡ್ತಾವೆ. ಒಮ್ಮೆ ಯಾವ್ದು ಚೂಸ್ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತಂದೇ ಗೊತ್ತಾಗಂಗಿಲ್ಲ. ಸೊ ನಿಮಗೇನಾದರೂ ಆ ಥರದ ಪರಿಸ್ಥಿತಿನೂ ಈಗ ಸದ್ಯ ಇರ್ಬೋದು. ಎಸ್, ಆ ಥರದ ಸ್ಥಿತಿನೂ ಏನಾದರೂ ಇರ್ಬೋದು. ಮೇ ಬಿ ಇನ್ ಕನ್ಫ್ಯೂಷನ್ ನಿಮಗೆ ಬಹುತೇಕ ನಿಮ್ಮ ರಿಲೇಷನ್ಸ್ದೊಳಗೂ ಇರ್ಬೋದು. ಅಂದರೆ ನನ್ನ ಆಸ್ಪಾಸ್ ಏನು ನಡೆಯಕತ್ತೈತಿ ಅಂತಂದ ಗೊತ್ತಾಗಲ್ಲ. ಕೆಲಸ ಸರ್ತಿ ಏನಾಕತಿ, ಯಾರಾದರೂ ಹಿಂಗೆ ಅಗದಿ ಸ್ವೀಟ್ ಹಂಗೆ ಮಾತಾಡಿದ್ರೆ ನಮಗೇನು ಅನಿಸ್ತೈತಿ, ಇವ್ರು ನಮಗೆ ಬೇಕಾದವ್ರನ್ನ ಅಂತಂದು ಅನಿಸ್ತೈತೆ. ಆದ್ರೆ ಹೆಂಗಿರ್ತೈತೆ ಅಂತಾರೆ, ಅವ್ರ ಒಳಗೆ ಹಾವಿನಂಗೆ ಕೆಲಸ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಾಗಿಲ್ಲ ಅವಾಗ. ನಿಮ್ಗೆ ಈ ಥರದ ಮಾನಸಿಕ ಪರಿಸ್ಥಿತಿನೂ ಇರ್ಬೋದು. ನಿಮಗೆ ಅದನ್ನು ಯಾವುದಾದ್ರು ಇಟ್ಟರೆ ಚೂಸ್ ಮಾಡಿರಿ ಅಂತಂತಂದ್ರೆ ಹೆದರ್ತಿರ್ತೀರಿ. ನಾವು ಇದನ್ನು ಚೂಸ್ ಮಾಡಿದ್ರೆ ಇದ್ರೊಳಗೆ ಏನಾದರೂ ಬೇಡದಾದ್ರೂ ಬಂದರೆ ಹೆಂಗೆ ಅಂತಂದು ಆ ಥರದ ಮಾನಸಿಕ ಪರಿಸ್ಥಿತಿ. ಸೊ ಹೆಂಗೆ ಅಂತಂದ್ರೆ ನೀವು ಒಂದು ಸ್ವಲ್ಪ ಸೀರಿಯಸ್ ಹಂಗೆ ವಿಚಾರ ಮಾಡಬೇಕಿಲ್ಲಿ. ಮತ್ತು ಇಲ್ಲಿ ಹೆಂಗೈತಿ, ಸೆಕೆಂಡ್ 7 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಯಾಕೋ ಸ್ವಲ್ಪ ಡಿಫೆನ್ಸಿವ್ ಮೋಡ್ದಾಗಿದ್ದಂಗೆ ಕಾಣ್ತೈತಿ. ಏನಾದರೂ ಮಾಡಿ ಬೈ ಹುಕ್ಕರ್ ಕ್ರುಕ್ ಏನಾದರೂ ಒಟ್ಟು ಮಾಡಲೇಬೇಕು ಅನ್ನುವಂಥದ್ದು ಏನಾದರೂ ಒಂದು ವಿಷಯ ತಲೆಯಾಗ ಯು ಆರ್ ರೆಡಿ ಟು ಟೇಕ್ ಚಾಲೆಂಜ್. ಸೊ ಅದಕ್ಕೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್, ಆಮೇಲೆ ಸೋರ್ಡ್ಸ್, ಆಮೇಲೆ ಹರ್ಮಿಟ್ ಏನು ಹೇಳ್ತೈತಿ ಅಂತಂತಂದ್ರೆ ಸ್ವಲ್ಪ ಶಾಂತಾಗಿ ವಿಚಾರ ಮಾಡಿರಿ. ಅಂದ್ರೆ ನನ್ನ ಸಲುವಾಗಿ ಯಾವ್ದು ಸರಿ, ನಾನು ಜನ ಏನಾರು ಹೇಳಿದಕ್ಕೆ ನಾನು ಇನ್ಫ್ಲೂಯೆನ್ಸ್ ಆಗಬೇಕು ಆಗಬಾರ್ದು, ನಾನು ಏನು ಮಾಡಬಲ್ಲೆ, ನಾ ಯಾವ್ದಾರ ವಿಷಯನ ಕೈಯಾಗಿ ತೊಗೊಂಡು ಅಂತಂದ್ರೆ ಅದನ್ನು ನಾನು ಎಲ್ಲಿವರೆಗೂ ತೊಗೊಂಡು ಹೋಗಬಲ್ಲೆ ಅನ್ನೋದ್ರ ಬದಲಾಗಿ ನಿಮಗೆ ಗೊತ್ತಿತ್ತು ಅಂತಂತಂದ್ರೆ ನೀವು ಮುಂದಾಗುವಂಥ ಕಾನ್ಸಿಕ್ವೆನ್ಸಸ್ ಬದಲಾಗಿ ವಿಚಾರ ಮಾಡ್ತೀರಿ. ಹೆಂಗೈತಂದರೆ ಇಲ್ಲೇ ನಿಮ್ಮ ಮೈಂಡ್ ಮೇಲೆ ಸ್ವಲ್ಪ ನೀವು ಕಂಟ್ರೋಲ್ ತೊಗೊಂಬರ್ಬೇಕು. ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿರಿ, ಅಥವಾ ಯಾವುದಾದ್ರೂ ಮತ್ತು ನಿಮಗೆ ತಿಳಿದಂಥ ಏನಾದರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಏನು ಮಾಡೋಕ್ಕೆ ಬರದೆ ಹೋದರೆ ಕನಿಷ್ಠ ಒಂದು 10ರಿಂದ ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷರೇ ಸುಮ್ಮನೆ ಕೂಡ್ತು ಬರ್ರಿ. ನೀವು ವಿಷಯಗಳನ್ನು ಸ್ವಲ್ಪ ಈ ಕೆಲವು ಸತಿ ರಾಡಿ ನೀರು ಆತು ಅಂತಂತಂದ್ರೆ ಅದನ್ನು ಸ್ವಲ್ಪ ಹೊತ್ತು ನೀವು ಹಂಗೆ ಕಲಕಲಾರ್ದೆ ಹಂಗೆ ಬಿಟ್ರಿ ಅಂತಂತಂದ್ರೆ ಅದು ಎಲ್ಲ ಕೆಳಗೆ ಕುಂಡಿರ್ತದೆ, ಸೆಟ್ಲ್ ಆಕತ್ತದೆಲ್ಲ ರಾಡಿ ಮ್ಯಾಲೆಲ್ಲ ತಿಳಿ ನೀರು ಬರ್ತದೆ. ಹಂಗೆ ಸ್ವಲ್ಪ ಶಾಂತಂಗೆ ಕುಂಡ್ರಾಕ ಕಲೀರಿ. ಆಮೇಲೆ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಕೆಲಸ ಮಾಡಿರಿ ನೀವು. ಇದು 7 ಆಫ್ ವಾಂಡ್ಸ್ ಏನು ತೋರಿಸ್ತೈತಿ ಅಂತಂದ್ರೆ ಮನುಷ್ಯ ಒಂಥರ ಸರ್ವೈವಲ್ ಮೋಡ್ನಾಗ ಇರ್ತಾನೆ ಅವಾಗ. ಯಾವಾಗ ಮನುಷ್ಯ ಸರ್ವೈವಲ್ ಮೋಡ್ನಾಗ, ಪ್ರಾಣಿಗಳು ಅಷ್ಟೇ ಸರ್ವೈವಲ್ ಮೋಡ್ದಾಗ ಇರ್ತಾವೆ. ಯಾಕಂದ್ರೆ ಅವಕ್ಕೆ ತಿನ್ನೋದು ಹೆದರೋದು ಓಡಿ ಹೋಗೋದು ಇದೆಷ್ಟೇ ಗೊತ್ತಿರ್ತೈತಿ ಪ್ರಾಣಿಗಳಿಗೆ. ಅವು ಮತ್ತೇನು ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಮನುಷ್ಯ ಯಾವಾಗ ಸರ್ವೈವಲ್ ಮೋಡ್ನಾಗ ಪ್ರಾಣಿ ಹೆಂಗೆ ಹೋಗ್ತಾನಲ್ಲ ಅವಾಗ ಅವ್ನು ಡಿಫೆನ್ಸಿವ್ ಆಕ್ಕಾನ. ಅವ್ನು ಪ್ರತಿ ಕ್ಷಣನೂ ಎಚ್ಚರಿದ್ದು ಆ ಕಡೆ ಈ ಕಡೆ ನೋಡ್ತಾನೆ. ಅದಕ್ಕೆ ಹೆಂಗೆ ಅಂತ ಮೆಡಿಟೇಷನ್ ಯಾಕೆ ಮಾಡಿರಿ ಅಂತ ಹೇಳೋದಂದ್ರೆ ಶಾಂತ ಆಗ್ರಿ. ನಾವು ಪ್ರಾಣಿಗಳಲ್ಲ. ನಾವೆಷ್ಟು ಶಾಂತಂಗೆ ವಿಚಾರ ಮಾಡ್ತೀವಿ, ನಾವೆಷ್ಟು ಪ್ರೀತಿಯಿಂದ ವಿಚಾರ ಮಾಡ್ತೀವಿ, ಅಷ್ಟೇ ಪ್ರೀತಿ ನಮ್ಮ ಕಡೆ ಬರ್ತೈತಿ, ಅಷ್ಟೇ ನಾವು ಪೀಸ್ ಆಫ್ ಮೈಂಡ್ ಪಡ್ಕೋತೀವಿ. ಸ್ವಲ್ಪ ಆ ಥರ ವಿಚಾರ ಮಾಡಿರಿ. ಓಕೆ,
ಕೆಲವೊಂದಿಷ್ಟು ಜನ ಹೆಂಗಂತಂದ್ರೆ ಇಲ್ಲಿ ಮ್ಯಾಜಿಷಿಯನ್ ಥರ ಅವ್ರ ಜೀವನ. ದೇ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಯಾಕಂದ್ರೆ ಎಲ್ಲ ರಿಸೋರ್ಸಸ್ ಅದಾವೆ, ಏನು ಬೇಕಾದರೂ ಮಾಡ್ಬೋದು ಅವ್ರು. ಪ್ರೊಫೆಷ್ನಲ್ ಅನ್ರಿ, ಕರಿಯರ್ ಅನ್ರಿ, ಬಿಸ್ನೆಸ್ ಅನ್ರಿ, ಏನೂ ಮಾಡ್ಬೋದು ಅವರು. ಏನಾದರೂ ಒಳ್ಳೆಯದನ್ನು ಕ್ರಿಯೇಟ್ ಮಾಡಬೇಕಂತಂದೇಳಿ ಆ ಹಂಬಲಿಕೆ ಇರ್ಬೋದು ನಿಮಗೆ. ಸೊ ಆ ಥರ ಇದ್ದರೆ ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಐತಿ, ನೀವು ಅದನ್ನು ಮಾಡಬಹುದು. ನೀವೇನಾದರೂ ಈಗ ಒಂದು ವಿಷಯ ಕೈಯಾಗಿ ತೊಗೊಂಡಿರ್ಬೋದು, ನಾನು ಇದ್ರ ಮೇಲೆ ಕೆಲಸ ಮಾಡಲ ಅಂತಂದು ಹೇಳಿ. ಸೊ ಯು ಕ್ಯಾನ್ ಡೂ ಇಟ್. ಹೆಂಗೆ ಇರ್ತೈತಿ ಅಂದರೆ ಮ್ಯಾಜಿಷಿಯನ್ಗೆ ಒಂದು ಮೆಂಟಲ್ ಕ್ಲಾರಿಟಿ ಇರ್ತೈತಿ, ವಿಲ್ ಪವರ್ ಐತಿ. ನೀವು ನಿಮ್ಮ ಸ್ಕಿಲ್ ಮೇಲೆ ಸಾಕಾಗುವಷ್ಟು ಕೆಲಸ ಮಾಡಿರಿ, ಈಗಾಗಲೇ ಸಾಕಾಗುವಷ್ಟು ಕೆಲಸ ಮಾಡಿರಿ. ನೀವೇನಾದರೂ ಒಂದು ಮಾಡಬೇಕು ಅಂತಂದು ಹೇಳಿ ಏನಾದರೂ ವಿಷಯ ನಿಮ್ಮ ತಲೆಯೊಳಗೆ ಬಂದಿತ್ತು ಅಂತಂದರೆ ಯು ಕ್ಯಾನ್ ಡೂ ಇಟ್. ನೀವು ಅದಕ್ಕೆ ಮಾಡಬಹುದು ಅದನ್ನು. ನಿಮಗೆ ಗೊತ್ತೂ ಐತಿ ನಿಮ್ಮ ತಲೆ ಶಾಂತ ಹೆಂಗೆ ಇಟ್ಕೋಬೇಕು ಅಂತಂದು ಹೇಳಿ. ನನಗೆ ಅನ್ಸಿದ ಮಟ್ಟಿಗೆ ನಿಮ್ಮ ತಲೆಯೊಳಗೆ ಒಂದು ಸಾವಿರಾರು ಐಡಿಯಾಸ್ ಪಾಪಪ್ ಆಗ್ತಿರ್ಬೋದು. ಹೆಂಗಿರ್ತೈತೆ ಅಂದ್ರೆ ರಿಸೋರ್ಸ್ಫುಲ್ ನಾವು ಇದ್ವಿ ಅಂತಂದ್ರೆ ನಮ್ಗೆ ಗೊತ್ತಿರ್ತೈತಿ, ಏನಾದರೂ ಮಾಡಬೇಕು ಅಂತಂದರೆ ಅದಕ್ಕಿರುವಂಥ ಎಲ್ಲ ಸಾಮಗ್ರಿಗಳು ನನ್ನ ಹತ್ರ ಅದಾವೆ. ಸೊ ಐ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಆ ಥರ ಏನಾದರೂ ಇದ್ದರೆ ಯು ಗೋ ಫಾರ್ ಇಟ್. ಕೆಲವೊಂದಿಷ್ಟು ಮಂದಿಗೆ ಅವ್ರ 10 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಅವ್ರ ಮ್ಯಾರೇಜ್ ಲೈಫ್ ಆಗಲಿ ಅಥವಾ ಮತ್ತು ಯಾವುದಾದ್ರು ಇಮೋಷ್ನಲ್ ಲೈಫ್ ಆಗಲಿ ಅದರೊಳಗೆ ಹಾರ್ಮನಿ ಬರುವಂಥದ್ದು, ರಿಲೇಷನ್ಶಿಪ್ ಬ್ಯಾಲೆನ್ಸ್ ಆಗುವಂಥದ್ದು, ಅಥವಾ ನೀವು ಯಾವ ಥರದ ರಿಲೇಷನ್ಸ್ ನಿಮ್ಮ ಲೈಫ್ದೊಳಗೆ ಬೇಕು ಅಂತ ನೀವು ಏನು ಮ್ಯಾನಿಫೆಸ್ಟ್ ಮಾಡಾಕತ್ತೀರಿ ಆ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುವಂಥದ್ದನ್ನು ತೋರಿಸ್ತೈತಿ ಅದು. ಕೆಲವರಿಗೆ ಮೊದಲಿಂದನೂ ಐಡಿಯಾಸ್ ಇರ್ತಾವೆ, ನನಗೆ ಹಿಂಗೆ ಫ್ಯಾಮಿಲಿ ಬೇಕು, ಹಿಂಗತದೇ ಹೆಂಡತಿ ಬೇಕು, ಇಷ್ಟೇ ಮಕ್ಕಳು ಬೇಕು, ನನ್ನ ಮಕ್ಕಳ ಜೊತೆ ಹಿಂಗೆ ಮಾಡ್ತೀನಿ, ಇಷ್ಟೇ ಪ್ರಾಪರ್ಟಿ ಬೇಕು. ಮೊದಲಿಂದ ಕೆಲವೊಬ್ರು ತಲೆಯಾಗ ಐಡಿಯಾ ಇರ್ತಾವೆ. ಕೆಲವೊಬ್ರು ಭಾಳ ಪ್ಲ್ಯಾನ್ಫುಲಿ ತಮ್ಮ ಲೈಫ್ ಮಾಡ್ತಿರ್ತಾರೆ. ಗಡ್ಬಡಿಯಿಂದ ಏನೂ ಮಾಡ್ತಿರಂಗಿಲ್ಲ ಅವರು. ಅದಕ್ಕೆ ಎಲ್ಲ ಗಾಡಿಗಳಿಂದ ಬರ್ತಿರ್ತಾರೆ ನೋಡಿರಲ್ಲ, ಅಪಘಾತಕ್ಕೆ ಅವಸರವೇ ಕಾರಣ ಅಂತಂದು ಹೇಳಿ. ಸೊ ದಿಸ್ ಪರ್ಸನ್ ಈಸ್ ಲೀಡಿಂಗ್ ಅ ವೆರಿ ಹ್ಯಾಪಿ ಲೈಫ್. ಹೆಂಗೈತಿ ಅಂತ ನೋಡ್ರಿ. ಇದು ಕಪ್ಸನ್ನು ಏನು ತೋರಿಸತ್ತೆ ಅಂತಂದ್ರೆ ನಮ್ಮದು ರಿಲೇಷನ್ಶಿಪ್ ತೋರಿಸತ್ತೆ. ಇಲ್ಲೇನಂದ್ರೆ ಕಂಪ್ಲೀಟ್. ಯಾವಾಗ ನೀವು ಶಾಂತ ಇರ್ತೀರಿ, ಯಾವಾಗ ನೀವು ಪ್ರೀತಿಯಿಂದ ವಿಚಾರ ಮಾಡಕ್ಕೆ ನೋಡ್ತೀರಿ ಅಥವಾ ಯಾವಾಗ ಅರ್ಥ ಮಾಡ್ಕೊಳಕ್ಕೆ ನೋಡ್ತೀರಿ, ಯಾವಾಗ ನೀವೇನು ಚೂಸ್ ಮಾಡಿದ್ದು ಕರೆಕ್ಟ್ ಇರ್ತೈತೆ ಆ ಟೈಮ್ದಲ್ಲಿ. ರಿಲೇಷನ್ಸ್ ಆಗಲಿ, ಪೀಸ್ಫುಲ್ ಮೈಂಡ್ ಆಗಲಿ ಅಥವಾ ಪ್ರೀತಿ ಆಗಲಿ, ದೇ ಬ್ರಿಂಗ್ ಅಬಂಡೆನ್ಸ್ ಇನ್ ಇಮೋಷ್ನಲ್ ಲೈಫ್. ಯಾವುದೇ ಥರದ ಸ್ಕೇರ್ಸಿಟಿ ಐತಿ ಅಂತಂದು ಅನ್ಸಂಗಿಲ್ಲ ಅವಾಗ. ಅದಕ್ಕೆ ಯಾವಾಗಲೂ ಗಡಿಬಿಡಿ ಮಾಡಬಾರ್ದು. ಅದಕ್ಕೆ ಓಶೋ ಸಹಿತ ಹೇಳ್ತಿರ್ತಾರೆ ಸ್ಲೋ ಡೌನ್ ಅಂತಂದೇಳಿ. ನಾವು ಭಾಳ ಗಡಿಬಿಡಿಯಿಂದ ವಿಚಾರ ಮಾಡ್ತಿದ್ವಿ. ಈ 7 ಆಫ್ ವಾಂಡ್ಸ್ ಹಂಗೆ ಭಾಳ ಗಡಿಬಿಡಿಯಿಂದ ವಿಚಾರ ಮಾಡೋದು ಸರ್ವೈವಲ್ ಮೋಡ್ನೇ ಹೋಗೋದು. ಅಯ್ಯೋ ಅವ್ರು ಮೋಸ ಮಾಡ್ತಾರೆ, ಇವ್ರು ಮೋಸ ಮಾಡ್ತಾರೆ, ನನಗೆ ಅವ್ರು ಹಂಗೆ ಮಾಡ್ತಾರೆ, ನನಗೆ ಇವ್ರು ಹಿಂಗೆ ಮಾಡ್ತಾರೆ. ಅರೆ ಇಟ್ಸ್ ಆಲ್ ಇಲ್ಯೂಷನ್. ಅದನ್ನು ನಾವು ಹುಟ್ಟಾಕ್ತಿರ್ತೇವೆ, ಅದು ನಮ್ಮ ಮಾನಸಿಕ ಪರಿಸ್ಥಿತಿ. ಸೊ 10 ಆಫ್ ಕಪ್ಸ್ ನಮ್ಗೆ ಏನು ಹೇಳ್ತೈತಿ ಅಂತಂದ್ರೆ ಬಿ ಕೂಲ್, ಯು ವಿಲ್ ಗೆಟ್ ಎವ್ರಿಥಿಂಗ್. ನಿಮ್ದು ಯಾವುದಾದ್ರೂ ರಿಲೇಷನ್ಶಿಪ್ದೊಳಗೆ ಏನಾದರೂ ಬಿರುಕು ಕಂಡಿದ್ರೆ, ಒಡಕು ಕಂಡಿದ್ರೆ ಅದೆಲ್ಲ ಸರಿ ಹೋಗುವಂಥದ್ದು. ಮಕ್ಕಳ ಬದಲಾಗಿ ಏನೆಲ್ಲ ನೀವು ಫ್ಯೂಚರ್ ಬದಲಾಗಿ ಏನಾದರೂ ವಿಚಾರ ಮಾಡಿದರೆ ಅದೆಲ್ಲ ಸೆಟ್ ಆಗುವಂಥದ್ದು. ನಿಮಗೇನಾದರೂ ಕೋರ್ಟ್ ಕೇಸು ಅಂಥದ್ದು ಇಂಥದ್ದು ಇತ್ತು ಅಂತಂತಾರೆ, ಕೆಲವೊಂದು ಸರ್ತಿ ಅವು ಇಷ್ಟು ಡ್ರ್ಯಾಗ್ ಆಗಿಬಿಟ್ಟಿರ್ತೈತಿ, ಇಷ್ಟು ಎಳೆದಾಡಿರ್ತಾವಲ್ಲ ಅವನ್ನ ಮನುಷ್ಯ ಬೇಜಾರಾಗಿ ಹೋಗ್ಬಿಟ್ಟಿರ್ತೈತಿ. ಸೊ ಹೆಂಗಂತಂದ್ರೆ ಆ ವಿಷಯಗಳಲ್ಲಿ ನಿಮಗೆ ಪಾಸಿಟಿವಿಟಿ ಸಿಗುವಂಥ ಕಾರ್ಡ್ ಇದೆ. ಆ ಥರದ್ದು ಏನಾದರೂ ವಿಚಾರಗಳು ಇದ್ದರೆ ಮಾಡಿದರೆ ಒಂದು ನಿರ್ಣಯದ ಹಂತಕ್ಕೆ ಬರುವಂಥ ಕಾರ್ಡ್. ಇಲ್ಲಿ ಈ ಕಾರ್ಡ್ ಏನು ತೋರಿಸ್ತತಿ ಅಂತಂದ್ರೆ ಎಲ್ಲ ವಿಚಾರ ಮಾಡಿ ಬೇಜಾರಾಗಿ ದೇವ್ರಿಗೆ ಬಿಟ್ಬಿಡೋದು. ಏನಾಗ್ತದೆ ಆಗಲಪ್ಪ, ನೀನು ಮುಂದೆ ನೀನೇ ನೋಡ್ಕೋ ಅಂತಂದು ಹೇಳಿ. ಹೆಂಗಿರ್ತೈತಿ ಅಂದರೆ ಯಾವಾಗ ನೀವು ಈ ಥರದ ಡಿಸಿಷನಿಗೆ ಬರ್ತಿರಲ್ಲ ನೋಡ್ರಿ, ಈಕೆ ಮನಸ್ಸು ಅದು ಎಷ್ಟು ಹಗುರ ಆಗೈತೆ ನೋಡ್ರಿ. ಒಂದು ಹಗುರವಾದ ಮನಸ್ಸು ಎತ್ತರಕ್ಕೆ ಹಾರಬಲ್ಲದು. ನಾವು ಎತ್ತರಕ್ಕೆ ಹೋದ್ವಿ ಅಂತಂತಂದ್ರೆ ಅಲ್ಲಿಂದ ನಿಂತು ನಾವು ವಿಚಾರ ಮಾಡ್ಬೋದು ಆರಾಮಂಗೆ. ಅದಕ್ಕೆ ಮನಸ್ಸು ಒಂದು ಸ್ವಲ್ಪ ಕಂಟ್ರೋಲ್ದಾಗ ಇಟ್ಕೋಬೇಕು, ಶಾಂತ ಇಟ್ಕೋಬೇಕು. ಆಮೇಲೆ ಹೆಂಗೈತಿ ಅಂತಂದ್ರೆ ಈ ಕಾರ್ಡಿಗೆ ಒಂಥರ ಬ್ಲೆಸ್ಸಿಂಗ್ ಕಾರ್ಡನ್ನು ಅನ್ಬೋದು. ಯಾಕಂದರೆ ಜಜ್ಮೆಂಟ್ ಅಂತಂತಂದ್ರೆ ಬ್ಲೆಸ್ಸಿಂಗ್ಸ್ ಇರ್ತಾವೆ. ಸೊ ಗಾಡ್ ಈಸ್ ಗಿವಿಂಗ್ ಅ ಸೆಕೆಂಡ್ ಚಾನ್ಸ್. ಯಾವುದಾದ್ರೂ ವಿಷಯದಲ್ಲಿ ನೀವು ಮಾಡಿದರೆ ದಾರಿ ಕಾಣ್ತಾ ಇರಲಿಲ್ಲ ಅಂತಂತಂದರೆ ಬ್ಲೆಸ್ಸಿಂಗ್ಸ್ ಅದೇ ಇರ್ತಾವೆ. ಯಾರಿಗಾದರೂ ಹೆಲ್ಪ್ ಮಾಡಿರ್ಬೋದು, ಅವ್ರ ಪ್ರೇಯರ್ದೊಳಗೆ ನೀವು ಡೈಲಿ ಇರ್ಬೋದು, ಅಥವಾ ಹಿಂಗೂ ಇರ್ಬೋದು. ಯಾವುದಾದ್ರೂ ರಿಲೇಷನ್ಸ್ದೊಳಗೆ ನಿಮಗಿಷ್ಟು ಬೇಜಾರಾಗಿರ್ಬೋದಲ್ಲ, ಅದನ್ನು ಆ ಹೊರೆ ಹೊತ್ಕೊಂಡು ಹೋಗೋಕೆ ಆಗ್ತಿರಂಗಿಲ್ಲ. ಸೊ ನೀವು ಅಂತೀರಿ
ಆಯ್ತು ಬಿಡಪ್ಪ ಒಂದು ಸರ್ತಿ ಇವ್ರನ್ನ ಮಾಫ್ ಮಾಡಿ ಮುಂದೆ ಹೋಗಿಬಿಟ್ರೆ ಸಾಕಿನ್ನ ಅಂತಂದು ಹೇಳಿ. ಸೊ ಒಂಥರ ಫಾರ್ಗಿವ್ನೆಸ್ ಮಾಡಿ ಮುಂದೆ ಹೋಗಿಬಿಡೋದು. ಫಾರ್ಗಿವ್ನೆಸ್ ನಿಮ್ಮಲ್ಲಿ ತಯಾರಾಗಕತ್ತೈತಿ ಈಗ. ನೋಡಿರಿ, ಮನಸ್ಸು ಹಗುರ ಆಗಬೇಕು ಅಂತಂತಂದರೆ ನಾವು ಮತ್ತೊಬ್ಬರನ್ನ ಕ್ಷಮಿಸಲೇಬೇಕು ಯಾವುದೇ ಕಾರಣಕ್ಕೂ. ಕ್ಷಮಿಸೋದು ಅಂತಂತಂದ್ರೆ ಏನು ಗೊತ್ತಾ, ನಾವು ಅವ್ರ ಬದಲಾಗಿ ವಿಚಾರ ಮಾಡೋಂಗಿಲ್ಲ, ನಮಗೆ ನಾವು ಫ್ರೀಡಮ್ ಕೊಟ್ಟಂಗೆ, ನಮ್ಮನ್ನು ನಾವು ಪವರ್ಫುಲ್ ಮಾಡ್ಕೊಂಡಂಗೆ. ಕ್ಷಮೆ ಮಾಡೋಕೆ ಭಾಳ ಧೈರ್ಯ ಬೇಕು. ಮಂದಿ ಅಂತಾರೆ ಕ್ಷಮೆ ಮಾಡೋದು ಅಂತಂತಂದ್ರೆ ಇಟ್ಸ್ ಯುವರ್ ವೀಕ್ನೆಸ್ ಅಂತ. ನೋ 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 ನೆವರ್. ಕ್ಷಮೆ ಮಾಡೋದು ಭಾಳ ದೊಡ್ಡ ಗುಣ ಅಂತಂತಲ್ಲ, ಅದಕ್ಕೆ ಭಾಳ ತಾಕತ್ತು ಇರಬೇಕಾಕೈತಿ ಕ್ಷಮೆ ಮಾಡೋಕೆ. ಸೊ ನಿಮಗೆ ಈಗ ಯಾವಾಗ ನೀವು ಕ್ಷಮೆ ಮಾಡ್ತಿರಲ್ಲ, ಅದೊಂದು ರೀಬರ್ತ್ ಅಂತ ಅನ್ಬೋದು. ಮಕ್ಕಳ ಮನಸ್ಸಿನೊಳಗೆ ರಾಗ ದ್ವೇಷ ಏನೂ ಇರೋಂಗಿಲ್ಲಲ್ಲ, ಆ ಥರ ಆಗ್ತದೆ ಮಕ್ಕಳ ಮನಸ್ಸಿನ ಹೆಂಗೆ ಆಗ್ತದೆ ಅವಾಗ ಮನಸ್ಸು. ಸೊ ನಿಮಗೆ ಏನು ಗೈಡ್ ಮಾಡ್ತಾ ಇದೆ? ಗ್ರ್ಯಾಟಿಟ್ಯೂಡ್. ಇದು ಪ್ರತಿಯೊಂದು ಇದರೊಳಗೂ ಬರ್ತೈತಿ. ಯಾವಾಗ ಈ ಡೆಕ್ ತೊಗೋತಾನೆ, ಬಿ ಗ್ರೇಟ್ಫುಲ್. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕಲ್ಟಿವೇಟ್ ಆ್ಯನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ದೆನ್ ವಾಚ್ ಆ್ಯಸ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೋ. ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಮೂಡ್ನೊಳಗೆ ಹೋಗ್ತಿರಲ್ಲ, ಅವಾಗ ನಮಗೆ ಗೊತ್ತಾಕೈತೆ ಅಂದ್ರೆ ನಮ್ಮ ಬ್ಲೆಸ್ಸಿಂಗ್ಸ್ ಎಷ್ಟು ನಮ್ಮ ಜನ ಎಷ್ಟು ಬ್ಲೆಸ್ ಮಾಡ್ತಾವೆ, ಅವು ನಮ್ಮ ತನಕ ಬಂದು ಮುಟ್ತಾವ ಅಂಥೇಳಿ. ಸೊ ಬಿ ಇನ್ ಅ ಗ್ರ್ಯಾಟಿಟ್ಯೂಡ್ ಮೂಡ್. ಪರ್ಸ್ಪೆಕ್ಟಿವ್, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಓಕೆ, ನಾನು ಅದೇ ಹೇಳಕತ್ತಿದ್ದೆ. ಇಲ್ಲಿ ಫಾರ್ಗಿವ್ ಮಾಡೋದು ಅಂತಂದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸೋದು. ನಮ್ಮ ದೃಷ್ಟಿಕೋನ ಬದಲಾಯಿಸೋಕೆ ನಾವು ಮಂದಿ ಮೇಲೆ ಯಾವಾಗೂ ಉಪಕಾರ ಮಾಡೋಂಗಿಲ್ಲ, ನಾವು ನಮ್ಮ ಮೇಲೆ ಉಪಕಾರ ಮಾಡ್ಕೋತಿರ್ತೇವೆ ಆ ಟೈಮ್ದೊಳಗೆ. ಯಾವುದೇ ವಿಷಯಗಳನ್ನು ನೀವು ಒಂದು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡಿದ್ರಿ ಅಂತಂತಂದ್ರೆ ಅಲ್ಲೊಂದು ಬೇರೆ ಅರ್ಥ ಹುಟ್ಕೋತೈತಿ. ಕನ್ಸಿಡರ್ ದ ಬಿಗ್ ಪಿಕ್ಚರ್, ಸ್ಟೆಪ್ ಬ್ಯಾಕ್ ಆ್ಯಂಡ್ ಟ್ರೈ ಟು ಗೆಟ್ ಅ ಡಿಫ್ರೆಂಟ್ ವ್ಯೂ ಆಫ್ ಯುವರ್ ಸಿಚುವೇಶನ್. ಸೀಯಿಂಗ್ ಥಿಂಗ್ಸ್ ಫ್ರಮ್ ಅ ಸೋಲ್ ಲೆವೆಲ್ ವಿಲ್ ಗಿವ್ ಯು ಅ ಕ್ಲಿಯರರ್ ಆ್ಯಂಡ್ ಅ ಹೈಯರ್ ಪರ್ಸ್ಪೆಕ್ಟಿವ್. ಹೆಂಗಿರ್ತೈತಿ ಅಂತಂದ್ರೆ ನೋಡಿರಿ, ಜೀವನದಲ್ಲಿ ಮುಂದೆ ಸಾಗಬೇಕು ಅಂತಂದರೆ ಯಾವಾಗಿದ್ರೂ ಎರಡು ಹೆಜ್ಜೆ ಹಿಂದೆ ಹೋಗ್ಬೇಕು. ಈಗ ನೋಡಿರಿ, ಬಾಣ ಬಿಡಬೇಕು ಅಂತಂತಂದರೆ ನೀವು ಹಿಂದೆ ಜಗ್ತಿರೋದಿಲ್ಲ ಅದನ್ನು ಯಾರೋ, ಮತ್ತು ಹಿಂದೆ ಜಗ್ಲಾರ್ದನ್ನ ಅದನ್ನು ಹಂಗೆ ಹೆಂಗೆ ಮಾಡೋದು? ದೂರ ಹೋಗ್ಬೇಕಂದ್ರೆ ಹಿಂದೆ ಜಗ್ಲೇಬೇಕು. ನೀವು ಎಷ್ಟು ಹಿಂದೆ ಜಗ್ತೀರಿ ಅಷ್ಟು ಮುಂದೆ ಹೋಗ್ತದೆ ಅದು. ಅದಕ್ಕೆ ಹೇಳ್ತಾರೆ, ಲಂಬಿ ಛಲಾನ್ ಮಾರನೇ ಕಿಲೆ ದೋ ಕದಂ ಪೀಜೆ ಜಾನ ಪಡ್ತಾಯ ಅಂತ. ನಿಂತಲ್ಲಿಂದ ಏನೂ ಜಿಗಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗಿದ್ರೂ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ವಿಷಯಗಳನ್ನು ನೋಡ್ತಾ ಇರ್ರಿ. ನಿಮಗದು ಆಗ್ತಿರಲಿಲ್ಲ ಅಂತಂತಂದ್ರೆ ಅಂಥ ವಿಷಯಗಳನ್ನು ಕಲ್ಟಿವೇಟ್ ಮಾಡೋಕೆ ನೋಡಿರಿ. ಆ ಥರದ ಮನೋಭಾವನೆ ಯಾರು ಹೊಂದಿರ್ತಾರಲ್ಲ ಅಂಥವ್ರ ಜೊತೆ ದೋಸ್ತಿ ಮಾಡ್ಕೊಳಕ್ಕೆ ನೋಡಿರಿ. ಯಾಕಂದರೆ ಫ್ರೆಂಡ್ಸ್ ಸರ್ಕಲ್ ಲವ್ ಕಲಿಸ್ತೈತಿ ವಿಷಯಗಳ್ನ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.